ಓಂ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸತುದ್ಭवस्थान ನಿರೋಧಲೀಲಯಾ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯವರ್ತ್ಮನೆ. ಶ್ರೀ ಗುರುಭ್ಯೋ ನಮಃ. ಅವಧೂತ ಶಿಖಾಮಣಿಗಳಾದಂಥ ಪೂರ್ವಾಶ್ರಮದಲ್ಲಿ ಜಯತೀರ್ಥರು ಅಂತ ಖ್ಯಾತರಾದ ವಿಷ್ಣುತೀರ್ಥರು ರಚಿಸಿದಂಥ ಭಾಗವತ ಸಾರ ಅಥವಾ ಭಾಗವತ ಸಾರೋದ್ಧಾರ, ಅದರಲ್ಲಿ ಕಳೆದ ದಿವಸ ದೇವತಾ ನಮನ ಭಾಗವತದ ಶ್ಲೋಕಗಳಿಂದಲೇ ಮಂಗಲಾಚರಣವನ್ನು ವಿಷ್ಣುತೀರ್ಥರು ಮಾಡಿದ್ದನ್ನು ನೋಡಿದ್ದೇವೆ. ಮುಂದೆ ಭಾಗವತಾಗತಿ ಪ್ರಕರಣ ಅಂತ, ಇನ್ನು ಮುಂದೆ ನಾವು ನೋಡುವ ಎಲ್ಲ ಭಾಗಗಳು ಕೂಡ, ಎಲ್ಲ ಶ್ಲೋಕಗಳು ಕೂಡ ಒಂದೊಂದು ಪ್ರಕರಣಕ್ಕೆ ಸಂಬಂಧಿಸಿದ್ದಾಗಿರ್ತವೆ. ಭಾಗವತಾಗತಿ ಅಂದರೆ ಭಾಗವತ ನಮಗೆ ಹೇಗೆ ಬಂತು, ನಮ್ಮವರೆಗೆ ಭಾಗವತ ಬಂತು ಹೇಗೆ ಅನ್ನುವುದನ್ನು ಸ್ಮರಿಸಿಕೊಳ್ಳುವಂಥ ಒಂದು ಪ್ರಕರಣ. ಗುರುಗಳಾದಂಥ ಪುರಾಣಿಕಾಚಾರ್ಯರು ಅದನ್ನು ಎಲ್ಲನೂ ಕೂಡ ನಾವು ಯಾವುದನ್ನು ಓದಿ ಮರೆತು ಬಿಡ್ತೇವೆ, ಅಂಥದನ್ನೆಲ್ಲ ಸುಲಭವಾಗಿ ಮತ್ತೆ ನಾವು ನೆನಪಿಸ್ಕೊಳ್ಳಿಕ್ಕೆ ಏನು ಕಷ್ಟಪಡ್ತೇವೆ, ಅದನ್ನೆಲ್ಲ ಅವ್ರು ಸುಲಭವಾಗಿ ಕೊಟ್ಟೇ ಬಿಟ್ಟಿದ್ದಾರೆ. ಪ್ರಕರಣ ಸಾರಾಂಶ ಅಂತ ಹೀಗೆಲ್ಲ ಪ್ರತಿಯೊಂದು ಶ್ಲೋಕದ ಆರಂಭದಲ್ಲಿ ಕೂಡ ಈ ಥರ ಅವ್ರು ಕೊಟ್ಟಿದ್ದಾರೆ. ಹಾಗೆ ಪ್ರಕರಣ ಸಾರಾಂಶ ಅಂತ ಅನ್ನೋದನ್ನ ನಾವೀಗ ನೋಡಬೇಕು. ಭಾಗವತ ಎರಡು ಪರಂಪರೆಗಳಿಂದ ನಮಗೆ ಬಂದಿದೆ. ಮೊದಲನೇ ಪರಂಪರೆ ಅಂದರೆ ನಾರಾಯಣ ತನ್ನ ನಾಭಿಕಮಲದಲ್ಲಿದ್ದಂಥ ಬ್ರಹ್ಮನಿಗೆ, ಚತುರ್ಮುಖ ಬ್ರಹ್ಮನಿಗೆ ಚತುಶ್ಲೋಕಿ ಭಾಗವತವನ್ನ ಉಪದೇಶಿಸಿದ. ಹಾಗೆ ಪರಮಾತ್ಮ ಚತುರ್ಮುಖ ಬ್ರಹ್ಮನಿಗೆ ಅದನ್ನು ಉಪದೇಶಿಸುವಾಗ ಶೇಷದೇವರು ಕೂಡ, ಆ ಭಗವಂತನನ್ನ ಹೊತ್ತಂತಹ ಶೇಷದೇವರು ಕೂಡ ಅದನ್ನು ಶ್ರವಣ ಮಾಡಿದರು. ಮುಂದೆ ನಾರದರು ಚತುರ್ಮುಖ ಬ್ರಹ್ಮನಿಂದ ಶ್ರವಣ ಮಾಡಿದರು. ಮತ್ತೆ ನಾರದರು ನಾರಾಯಣನಿಂದಲೂ ಕೂಡ ಶ್ರವಣ ಮಾಡಿದರು. ಬದರಿ ನಾರಾಯಣನಿಂದಲೂ, ಬದರಿ ಕ್ಷೇತ್ರದಲ್ಲಿ ಏನು ನಾರಾಯಣ ಇದ್ದಾನೆ ಅವನಿಂದಲೂ ಕೂಡ ಅದನ್ನು ಶ್ರವಣ ಮಾಡಿದರು. ಬಳಿಕ ಅದೇ ನಾರದರು ವ್ಯಾಸರನ್ನ ಪ್ರಾರ್ಥಿಸಿದರು ಮತ್ತೆ ಪ್ರೇರಿಸಿದರು. ಆ ಚತುಶ್ಲೋಕಿ ಭಾಗವತ ಅಂತ ಏನಿದೆಯಲ್ಲ ಅದನ್ನ ವಿಸ್ತೃತವಾಗಿ ಭಾಗವತ ರೂಪದಲ್ಲಿ ಜಗತ್ತಿಗೆ ಕೊಡಿ ಅಂತ ಪ್ರೇರಿಸಿದ್ರಲ್ಲ, ಅದರಿಂದ ವ್ಯಾಸರು ಭಾಗವತ ಪುರಾಣವನ್ನು ರಚನೆ ಮಾಡಿದರು. ಮುಂದೆ ಅವರಿಂದ ಶುಕಮುನಿ ಉಪದೇಶ ಪಡೆದರು. ಅದನ್ನು ಪರೀಕ್ಷಿತನಿಗೆ ಉಪದೇಶ ಮಾಡಿದರು. ಪರೀಕ್ಷಿತನಿಗೆ ಉಪದೇಶ ಮಾಡುವಾಗಲೇ ಅಲ್ಲಿದ್ದಂಥ ಸೂತ ಪುರಾಣಿಕರು ಕೂಡ ಅದನ್ನು ಶ್ರವಣ ಮಾಡಿದರು. ಸೂತ ಪುರಾಣಿಕಾದಿಗಳು ಶೌನಕಾದಿಗಳಿಗೆ ಏನು ದೊಡ್ಡ ಯಜ್ಞ ನಡೆದಿತ್ತು, ಯಜ್ಞದ ಪ್ರಸಂಗದಲ್ಲಿ ಶೌನಕಾದಿಗಳಿಗೆ ಅದನ್ನು ಉಪದೇಶ ಮಾಡಿದರು. ಇದು ಒಂದು ಪರಂಪರೆ. ಇನ್ನೊಂದು ಎರಡನೇ ಪರಂಪರೆ, ಆ ಪರಮಾತ್ಮನ ಮುಖದಿಂದ ಶೇಷದೇವರು ಅದನ್ನು ಶ್ರವಣ ಮಾಡಿದ್ರಲ್ಲ, ಅವರು ಅದನ್ನು ಸನಕಾದಿಗಳಿಗೆ ಉಪದೇಶಿಸಿದರು. ಅಲ್ಲಿಂದ ಸಾಂಖ್ಯಾಯನ ಮುನಿಗಳಿಗೆ, ಅಲ್ಲಿಂದ ಪರಾಶರರಿಗೆ, ಪರಾಶರರಿಂದ ಬೃಹಸ್ಪತಿಗಳಿಗೆ, ಮತ್ತೆ ಆ ಪರಾಶರರು ಮೈತ್ರೇಯ ಮುನಿಗಳಿಗೂ ಕೂಡ ಈ ಸಾಂಖ್ಯಾಯನ ಮುನಿಗಳು, ಸ್ವಲ್ಪ ನಾವು ಹೇಳುವ ವ್ಯತ್ಯಾಸ ಮಾಡಿದೆ. ಸನಕಾದಿಗಳಿಂದ ಶೇಷರಿಂದ ಸನಕಾದಿಗಳಿಗೆ, ಸನಕಾದಿಗಳಿಂದ ಸಾಂಖ್ಯಾಯನ ಮುನಿಗಳಿಗೆ ಏನು ಬಂದಿತ್ತಲ್ಲ, ಅವರು ಪರಾಶರರಿಗೆ ಮತ್ತು ಬೃಹಸ್ಪತಿ ಆಚಾರ್ಯರಿಗೆ ಕೊಟ್ಟರು. ಆ ಪರಾಶರರು ಮೈತ್ರೇಯರಿಗೆ, ಮೈತ್ರೇಯ ವಿದುರನಿಗೆ ಅದನ್ನು ಉಪದೇಶ ಮಾಡಿದರು. ಇದು ಮೈತ್ರೇಯ ಹೀಗೆ ಪರಾಶರರಿಂದ ಪಡೆದ್ನಲ್ಲ ಅದನ್ನ ಮೈತ್ರೇಯ ಮುನಿಗಳು, ಕೃಷ್ಣನಿಂದಲೂ ಉಪದೇಶ ಪಡೆದಿದ್ರು. ಆಗಲೇ ಉದ್ಧವನು ಕೂಡ ಅದನ್ನ ಶ್ರವಣ ಮಾಡಿದ. ಹೀಗೆ ಆ ಪರಂಪರೆಯನ್ನ ನಾವು ನೆನಪು ಮಾಡ್ಕೋಬೇಕು. ಎರಡು ಪರಂಪರೆ ಅದು. ಇದು ಮಹಾಫಲದಾಯಕ. ಹೀಗೆ ಯಾರ್ಯಾರಿಂದ ಬಂತು ಅಂತ ಎಲ್ಲ ಋಷಿಗಳನ್ನೂ ಕೂಡ ನೆನಪು ಮಾಡ್ಕೊಳ್ಬೇಕು. ಇಡೀ ಭಾಗವತವೇ ಒಂದು ಮಂತ್ರ ತುಲ್ಯವಾದಂಥ ಗ್ರಂಥ. ಆದ್ರಿಂದ ಅಲ್ಲಿರುವುದೆಲ್ಲೋ ಎಲ್ಲ ಋಷಿಗಳನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ಶ್ರವಣ ಮತ್ತೆ ಕೀರ್ತನ, ಸ್ಮರಣ ಅಂತ ಹೀಗೆಲ್ಲ ಏನಿದೆಯಲ್ಲ, ಶ್ರವಣಾದಿ 9 ವಿಧ ಭಾಗವತ ಧರ್ಮಗಳಿದೆಯಲ್ಲ, ಅದರಲ್ಲಿ 3ನೇದು ಸ್ಮರಣ ಅಂತಿದೆಯಲ್ಲ. ಸ್ಮರಣ ಅಂದ್ರೆ ಇದು ಅಂತ ಬರೀತಾರೆ. ಸ್ಮರಣ ಅಂದ್ರೆ ಭಗವಂತನ ಗುಣಗಳನ್ನು ಸ್ಮರಿಸುವುದು ಒಂದು, ಇನ್ನೊಂದು ಆ ಪರಂಪರೆಯನ್ನು ಸ್ಮರಿಸುವುದು ಕೂಡ ಹೀಗೊಂದು ಬಹಳ ಮುಖ್ಯ. ಭಾರತವನ್ನ ವೇದವ್ಯಾಸರು ಮೊದಲೇ ರಚನೆ ಮಾಡಿದ್ರಂತೆ. ಬೇರೆ ಬೇರೆ ಪುರಾಣಗಳನ್ನೂ ರಚನೆ ಮಾಡಿದ್ರು. ಮಹಾಭಾರತವನ್ನು ಹಿಂದೆನೇ ರಚನೆ ಮಾಡಿದ್ರು, ಬೇರೆ ಪುರಾಣವನ್ನು ರಚನೆ ಮಾಡಿದ್ರು. ಆದರೆ
ಆ ಮಹಾಭಾರತದಲ್ಲಿ ಭಗವಂತನ ಮಹಿಮಾ ಏನಿದೆ, ಬೇರೆ ಬೇರೆ ಪುರಾಣಗಳಲ್ಲಿ ಏನಿದೆ, ಅದು ಸ್ವಲ್ಪ ಕಠಿಣವಾದ ಭಾಷೆಯಲ್ಲಿದೆ. ಕಠಿಣವಾದ ಭಾಷೆ ಅಂದ್ರೆ ಸಂಸ್ಕೃತ ಕಠಿಣ ಅಂತ ಅರ್ಥ ಅಲ್ಲ. ಸಂಸ್ಕೃತ ಸರಳವಾಗೇ ಇದೆ, ಮಹಾಭಾರತದ ಸಂಸ್ಕೃತ ಸರಳವಾಗೇ ಇದೆ. ಅದನ್ನು ಹೇಳಿರುವ ಶೈಲಿ ಇದೆಯಲ್ಲ, ಗುಹ್ಯ ಭಾಷೆ, ದರ್ಶನ ಭಾಷೆ, ಸಮಾಧಿ ಭಾಷೆ ಅಂತ ಹೀಗೆಲ್ಲ ಬೇರೆ ಬೇರೆ ಭಾಷೆಗಳಿದೆಯಲ್ಲ, ಯಾವ್ದ್ಯಾವುದೋ ಭಾಷೆಗಳಲ್ಲಿ ಅದನ್ನೆಲ್ಲ ವರ್ಣನೆ ಮಾಡಿಬಿಟ್ಟಿದ್ದಾರೆ ವ್ಯಾಸರು. ಆದ್ರಿಂದ ಭಾರತವನ್ನು ಓದಿದ್ರೂ ಕೂಡ ಆ ಭಗವಂತನ ಮಹಿಮಾ ಪೂರ್ಣವಾಗಿ ತಿಳಿಯುವಂತಿಲ್ಲ. ವಸ್ತುತಃ ಭಾಗವತಕ್ಕಿಂತ ಮಹಾಭಾರತದಲ್ಲೇ ಭಗವಂತನ ಮಹಿಮಾ ಹೆಚ್ಚಿದೆ. ಅದನ್ನ ಆಚಾರ್ಯರೇ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಭಾರತಾನ್ನಾಧಿಕಂ ಕಿಂಚಿತ್ ಭಾರತಾನ್ನಾಧಿಕಂ ವಿಷ್ಣೋರ್ ಮಹಿಮಾವಾಚಕಂ ಕ್ವಚಿತ್. ಭಾರತಕ್ಕಿಂತ ಹೆಚ್ಚು ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುವ ಗ್ರಂಥ ಯಾವುದೂ ಇಲ್ಲ, ಅದೇ ಹೆಚ್ಚು. ಭಾರತಾನ್ನ ವಿರಾಗಾಯ ಭಾರತಾನ್ನ ವಿಮುಕ್ತಯೇ, ಪದ್ಮಪುರಾಣದ ಮಾತು, ಭಾಗವತ ತಾತ್ಪರ್ಯದಲ್ಲೇ ಆಚಾರ್ಯ ಹೇಳುವಂಥ ಮಾತದು. ವೈರಾಗ್ಯ ಬರ್ಲಿಕ್ಕೂ ಕೂಡ ಭಾಗವತ ಸಾಕು ಅಂತ ಹೇಳ್ತಿರ್ತಾರಲ್ಲ, ವಸ್ತುತಃ ಮಹಾಭಾರತನೇ ಹೆಚ್ಚು ವೈರಾಗ್ಯಕ್ಕೆ ಉತ್ಪಾದಕ. ಮತ್ತೆ ಮೋಕ್ಷದಾಯಕವಾದ ಗ್ರಂಥದಲ್ಲಿಯೂ ಕೂಡ ಮಹಾಭಾರತನೇ ದೊಡ್ಡದು ಭಾಗವತಕ್ಕಿಂತ. ಆದ್ರೆ ತೀರಾ ಸಾಮಾನ್ಯವಾದಂತಹ ಶಕ್ತಿ ಇದ್ದವರಿಗೆ ಮಹಾಭಾರತವನ್ನು ಓದಿದ್ರೂ ಕೂಡ ವಿಷ್ಣುವಿನ ಮಹಿಮಾ ಅಷ್ಟು ಸುಲಭವಾಗಿ ತಿಳಿತದೆ ಅಂತಿಲ್ಲ. ಅದು ಹೇಗೆ ಅಂದ್ರೆ, ಮಹಾಭಾರತವನ್ನು ಓದಿದ್ರೆ ಅಲ್ಲಿ ನಾಯಕ ಯಾರಂತೆ ಗೊತ್ತಾಗೋದಿಲ್ಲ, ಅವನ ಗುಣ ಯಾರು, ಯಾವ್ದು ಪರಿಚಯ ಆಗೋದು ಆಮೇಲೆ ಇರಲಿ. ಬಹಳ ಸೂಕ್ಷ್ಮವಾಗಿ ನೋಡಿದ್ರೆ ನೀನು ಬಹಳ ದೊಡ್ಡ ದೊಡ್ಡ ಪಂಡಿತರಾಗಬೇಕಾಗಿಲ್ಲ, ಕೃಷ್ಣನೇ ಅಲ್ಲಿ ನಾಯಕ ಅಂತ ಗೊತ್ತಾಗ್ತದೆ. ಆದ್ರೆ ಕೃಷ್ಣನ ಪಾತ್ರವೇ ಅಲ್ಲಿ ಪ್ರವೇಶ ಆಗೋದು ಯಾವಾಗ? ಮಹಾಭಾರತದಲ್ಲಿ ಕೃಷ್ಣನ ಪಾತ್ರ ಪ್ರವೇಶ ಆಗೋದು ಬಹಳ ದೀರ್ಘಕಾಲದ ನಂತರನೇ. ಆದಿಪರ್ವ, ಸಭಾಪರ್ವದಲ್ಲೆಲ್ಲ ಇನ್ನು ಬೇರೆ ಬೇರೆ ವಿಷಯಗಳೇ ಬಂದಿವೆ. ಸಭಾಪರ್ವದಲ್ಲಿ ಆದಿಪರ್ವದ ಕೊನೆ ಭಾಗದಲ್ಲಿ ಕೃಷ್ಣನ ಪ್ರವೇಶ ಆಗ್ತದೆ. ಆದ್ರಿಂದ ಮಹಾಭಾರತ ನಾಯಕ ಯಾರು ಅಂತ ಅನ್ನೋದನ್ನೇ ಗೊಂದಲ ಮಾಡಿಕೊಂಡು ಎಲ್ಲ ಓದುಗರು ಕೂಡ ಚಡಪಡಿಸ್ತಾರೆ. ಆದ್ರಿಂದ ವಿಷ್ಣುವಿನ ಮಹಿಮಾ ಅದರಲ್ಲಿ ಅಷ್ಟು ಸುಲಭವಾಗಿ ತಿಳಿಯೋದಿಲ್ಲ. ಆದ್ರೆ ಭಾಗವತದಲ್ಲಿ ಆಗಲ್ಲ, ಎಲ್ಲ ಅವತಾರಗಳ ವರ್ಣನೆ ಮಾಡಿದ್ದಾರೆ, ಕೃಷ್ಣನ ಅವತಾರವನ್ನು ಕೂಡ ವರ್ಣಿಸಿದ್ದಾರೆ. ಆದ್ರಿಂದ ಸುಲಭವಾಗಿ ಸಮಾಧಿ ಭಾಷೆಯಿಂದ ಸ್ಪಷ್ಟವಾದ ನಿದರ್ಶನಗಳ ಮೂಲಕ ಸ್ಪಷ್ಟವಾದ ರೀತಿಯಲ್ಲಿ ಭಾಗವತದಲ್ಲಿ ಕೃಷ್ಣನ ಮಹಿಮಾ ಇದೆ. ಆದ್ರೆ ಗ್ರಂಥದ ಮಹತ್ವದ ದೃಷ್ಟಿಯಿಂದ ಮತ್ತೆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿರುವ ದೃಷ್ಟಿಯಿಂದ ಮಹಾಭಾರತವೇ ಭಾಗವತಕ್ಕಿಂತ ದೊಡ್ಡದು. ಈ ಗುಹ್ಯ ಭಾಷೆ, ದರ್ಶನ ಭಾಷೆ, ಸಮಾಧಿ ಭಾಷೆ ಇವೆಲ್ಲ ಜನಸಾಮಾನ್ಯರಿಗೆ ಗೊಂದಲ ಆಗ್ತದೆ. ಅದಕ್ಕೆ ಅವರು ಮಹಾಭಾರತವನ್ನು ಓದಿದ್ರೆ ಅಲ್ಲಿ ಏನೇನೋ ಬೇರೆ ಬೇರೆ ವರ್ಣನೆ ಏನು ಬಂದಿದೆಯಲ್ಲ ಅದರಲ್ಲೇ ಆಸಕ್ತರಾಗಿ ಬಿಡ್ತಾರೆ. ಭಗವಂತನ ಕಡೆ ಅಲ್ಲಿಯೂ ಮನಸ್ಸು ಹರಿಯೋದಿಲ್ಲ. ಆದ್ರಿಂದ ಸೂಕ್ಷ್ಮ ಬುದ್ಧಿಗೆ ಮಾತ್ರ ಆ ಭಗವಂತನ ಮಹಿಮೆ ಅಲ್ಲಿ ಕಾಣಿಸ್ತದೆ. ಎಲ್ಲರೂ ಮಹಾಭಾರತವನ್ನು ಓದಿದವರೆಲ್ಲ ಸೂಕ್ಷ್ಮ ಬುದ್ಧಿಗಳಾಗಿರ್ತಾರೆ ಅಂತೇನಿಲ್ಲಲ್ಲ. ಹಾಗಾಗಿ ಭಗವಂತನ ಮಹಿಮೆ ತಿಳಿಯಬೇಕು ಅನ್ನುವಂಥ ಉದ್ದೇಶ ಏನಿದೆ ಅದು ಮಹಾಭಾರತದಲ್ಲಿ ಈಡೇರದೇ ಇರುವ ಸಾಧ್ಯತೆ ಇದೆ. ಅದಕ್ಕಾಗಿ ಭಾಗವತ ಬೇಕಾಯ್ತು. ಈ ದರ್ಶನ ಭಾಷೆ, ಗುಹ್ಯ ಭಾಷೆ, ಸಮಾಧಿ ಭಾಷೆ ಇದರದ್ದು ಮಿಶ್ರಣ ಬೇಡ. ಒಂದ್ ಕಡೆ ಆ ಭಾಷೆ, ಒಂದ್ ಕಡೆ ಈ ಭಾಷೆ ಅಂತ ತಿಳ್ಕೊಂಡ್ರೆ, ಹಾಗೆ ವರ್ಣನೆ ಮಾಡಿಬಿಟ್ರೆ ಎಲ್ಲಿ ಯಾವ ಭಾಷೆಯಿಂದ ವರ್ಣನೆ ಮಾಡಿದ್ದಾರೆ, ನಾವ್ ಏನನ್ನು ತಿಳ್ಕೋಬೇಕು ಅಂತ ಗೊತ್ತಾಗೋದಿಲ್ಲ ಮಹಾಭಾರತ ಮತ್ತು ಉಳಿದ ಪುರಾಣಗಳಲ್ಲಿ. ಅದಕ್ಕೆ ಭಾಗವತದಲ್ಲಿ ಸಮಾಧಿನ ಅನುಸ್ಮರ ಯದ್ವಿಚೇಷ್ಟಿತಂ ಅಂತ ನಾರದರು ಹೇಳಿದಂತೆ, ಸಮಾಧಿ ಭಾಷೆಯಿಂದ, ಸ್ಪಷ್ಟವಾದ ಭಾಷೆಯಿಂದಲೇ, ಸ್ಪಷ್ಟವಾದ ಶೈಲಿಯಿಂದಲೇ ಭಗವಂತನ ಗುಣಗಳನ್ನು ವರ್ಣನೆ ಮಾಡಿರಿ ಅಂತ ನಾರದರು ಕೇಳ್ಕೊತಾರೆ. ಅದಕ್ಕಾಗಿ ಈ ಭಾಗವತವನ್ನು ವ್ಯಾಸರು ರಚನೆ ಮಾಡಿದರು. ಅದನ್ನು ನೋಡಿದ್ರೆ ಹಾಗಾದ್ರೆ ಪಾಮರರಿಗಾಗಿ, ಸರಿಯಾಗಿ ತಿಳಿಲಿಕ್ಕೆ ಆಗದೇ ಇರುವಂತಹ ಪಾಮರರಿಗಾಗಿ ಭಾಗವತ, ಪಂಡಿತರಿಗಾಗಿ ಮಹಾಭಾರತ ಇತ್ಯಾದಿಗಳೇನೋ ಅಂತ ಕಾಣಿಸ್ತದೆ. ಹಾಗೂ ಏನಲ್ಲ, ದೇವತೆಗಳು, ಋಷಿಗಳು, ಗಂಧರ್ವರು, ದೊಡ್ಡ ದೊಡ್ಡ ತತ್ವಜ್ಞರು ಏನಿದ್ದಾರೆ ಅವರಿಗೂ ಕೂಡ ಮತ್ತೆ ಮೆಲುಕು ಹಾಕಬೇಕಾದಂಥ, ಮತ್ತೆ ಇಲ್ಲಿಯೂ ಕೂಡ ತುಂಬಾ ಮೆಲುಕು ಹಾಕಿದ ನಂತರವೇ ನಮಗೆ ಗೋಚರ ಆಗುವಂತಹ ಅನೇಕ ತತ್ವಗಳಿಂದ ಈ ಭಾಗವತವು ಕೂಡ ಗರ್ಭಿತ ಆಗಿದೆ. ಅಲ್ಲಿರುವ ಕಥೆ ಎಲ್ಲರಿಗೂ ಸುಲಭವಾಗಿ ತಿಳಿಯಬಹುದು, ಅಲ್ಲಿರುವಂತಹ ಒಳಗಿನ ತತ್ವ ಎಲ್ಲ ಕಡೆ ತಿಳಿಯೋದಿಲ್ಲ. ಇವತ್ತಿಗೂ ಕೂಡ ಪಂಡಿತರಾದವರು ಇಷ್ಟೆಲ್ಲ ಕಡೆ ಭಾಗವತ ಸಪ್ತಾಹ ಇತ್ಯಾದಿಗಳನ್ನು ಮಾಡಿದ್ದಾರೆ. ಆದ್ರೂ ಕೂಡ ಇನ್ನೂ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾದದ್ದಿದೆ ಅಂತ ಹೀಗೆ ಪಂಡಿತರ ಜೊತೆ ಮಾತಾಡಿದಾಗ ಅಂತ ವಿಷಯಗಳೆಲ್ಲ ಕಂಡು ಬರ್ತಿರ್ತವೆ. ಅಂತ ವಿಷಯಗಳು ಇನ್ನೂ ಉಳಿದಿವೆ ಅಂತ ಹೇಳ್ತಾರೆ. ನಾವು ಮುಂದೆ ಈ ಭಾಗವತವನ್ನು ನೋಡಿದಾಗ ಅಂತ ಯಾವ ಏನು ವಿಷಯಗಳಿವೆ ಅಂತ ಪಂಡಿತರ ಜೊತೆ ಕೂಡ ಚರ್ಚೆ ಮಾಡಿ ಅದನ್ನು ನೋಡುವಂತ, ತಿಳ್ಕೊಳ್ಳುವಂತ
ಪ್ರಯತ್ನವನ್ನ, ಪಂಡಿತರ ಸಹಾಯದಿಂದ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಮುಂದೆ ಮಾಡೋಣ. ಆ ಚತುಶ್ಲೋಕಿ ಭಾಗವತ ಅಂತ ಬಂತಲ್ಲ, ಅದರಲ್ಲಿ ಇವು ಯಾವ್ಯಾವು ಅದು ಮುಂದೆ 4 ಶ್ಲೋಕಗಳನ್ನು ಹೇಳ್ತಾರೆ. ಈ ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ 4ನೇ ಅಧ್ಯಾಯದ 13ನೇ ಶ್ಲೋಕ ಒಂದು ಹೀಗಿದೆ: ಪುರಾಮಯ ಪ್ರೋಕ್ತ ಮಜಾಯನಾಭ್ಯೆ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೆ ಜ್ಞಾನಂ ಪರಂ ತನ್ ಮಹಿಮಾವಭಾಸಂ ಯತ್ ಸೂರಯೋ ಭಾಗವತಂ ವದಂತಿ ಅಂತ. ಹೀಗೆ ಅದು ಭಾಗವತಾಗತಿ ಪ್ರಕರಣದಲ್ಲಿ ಮೊದಲನೇ ಶ್ಲೋಕ. ಇದಕ್ಕೆ ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಭಾಗವತ ಪ್ರವರ್ತಕ ಸ್ಮೃತಿಪೂರ್ವಕಂ ತತ್ ಸೇವಮಾನಾನಾಂ ಮಹತ್ಫಲಂ ಇತಿ ಸೂಚಯನ್ ತದಾಗತಿ ಕ್ರಮಮಾಹ 14 ಶ್ಲೋಕೇನ ಅಂತ. ಭಾಗವತದ ಪ್ರವರ್ತಕರು ಯಾರ್ಯಾರು ಅನ್ನೋದನ್ನ ನಾವು ಒಂದ್ಸರಿ ನೆನಪು ಮಾಡ್ಕೊಳ್ಬೇಕು. ಇದನ್ನ ಮಾಡ್ಕೊಂಡ್ರೆ ಆ ಭಾಗವತವನ್ನು ಓದುವವರಿಗೆ ಮಹಾಫಲ ಇದೆ. ಅದಕ್ಕಾಗಿ ಆ ಭಾಗವತ ನಮಗೆ ಬಂದದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ ನಾರಾಯಣನೇ ಚತುರ್ಮುಖ ಬ್ರಹ್ಮನಿಗೆ ಇದನ್ನು ಉಪದೇಶ ಮಾಡಿದ ಅಂತ ಇಲ್ಲಿ ಕಂಡು ಬರ್ತದೆ. ಹಿಂದೆ ಪಾದ್ಮೆ ಅಂದ್ರೆ ಪದ್ಮ ಕಲ್ಪದಲ್ಲಿ ಮಮ ನಾಭ್ಯೆ ಅಂದ್ರೆ ನನ್ನ ನಾಭಿ ಕಮಲದಲ್ಲಿ ಹುಟ್ಟಿದಂಥ ಚತುರ್ಮುಖ ಬ್ರಹ್ಮ, ಆ ಪದ್ಮದಲ್ಲಿ ಕುಳಿತಂತ ಚತುರ್ಮುಖ ಬ್ರಹ್ಮ ಏನಿದ್ದಾನೆ ಅವನಿಗೆ ಇದನ್ನ ತಿಳಿಸಿದ್ದಾರೆ. ಇದನ್ನೆಲ್ಲ ಕೃಷ್ಣನೇ ಉದ್ಧವನಿಗೆ ಹೇಳಿದ ಮಾತಿದು. ಈ ಪಾದ್ಮಕಲ್ಪದ ಆದಿ ಸೃಷ್ಟಿಯಲ್ಲಿ ನನ್ನ ನಾಭಿಕಮಲದಲ್ಲಿ ಕೂತ್ಕೊಂಡಂತಹ ಚತುರ್ಮುಖ ಬ್ರಹ್ಮನಿಗೆ ನನ್ನ ಮಹಿಮೆಯನ್ನು ವರ್ಣನೆ ಮಾಡುವಂತಹ ಶಾಸ್ತ್ರವನ್ನು ನಾನೇ ಉಪದೇಶಿಸಿದ್ದೆ. ಅದಕ್ಕೆ ಭಾಗವತ ಅಂತ ಕರೀತಾರೆ. ನಾನೇ ಅದನ್ನ ಹಿಂದೆ ಹೇಳಿದ್ನಲ್ಲ, ಅದನ್ನ ಈಗಲೂ ನಿನಗೆ ಉಪದೇಶ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಯದೇವ ಭಾಗವತಂ ವದಂತಿ ತತ್ತೇ ವದಾಮೀತಿ ಪೂರ್ವೇಣ ಅನ್ವಯ. ಉದ್ಧವಂ ಪ್ರತಿ ಕೃಷ್ಣ ವಚನಮೇತತ್. ಉದ್ಧವನಿಗೆ ಕೃಷ್ಣ ಹೇಳಿದ ಮಾತಿದು. ಆ ಪರಮಾತ್ಮ ನಾರಾಯಣ ಮತ್ತು ಬ್ರಹ್ಮ ಅವರಿಬ್ರು ಸಂವಾದ ಮಾಡಿದಾಗ ಅಲ್ಲೇನೊಂದು ಭಾಗವತ ಬಂತಲ್ಲ, 4 ಶ್ಲೋಕಗಳನ್ನ ಕೂಡಿದಂತ ಭಾಗವತ, ಸಂಗ್ರಹ ಭಾಗವತ. ಅದನ್ನ ವ್ಯಾಸರು ಭಾಗವತದಲ್ಲೇ ಸೇರಿಸಿಬಿಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಶ್ಲೋಕ ಇದು: ಅಹಮೇ ವಾಸಮಗ್ರೇ ಚ ನಾಣ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವ ಶಿಷ್ಯೇತ ಸೋಸ್ಮ್ಯಹಂ ಅಂತ ಮೊದಲನೇ ಶ್ಲೋಕ. ಅವಿಷ್ಟರ ಪೈಕಿ ಆ 4 ಶ್ಲೋಕಗಳಲ್ಲಿ ಈ ಸೃಷ್ಟಿಗಿಂತ ಪೂರ್ವದಲ್ಲಿ, ಇದೆಲ್ಲ ಸೃಷ್ಟಿಯನ್ನು ಪಡ್ಕೊಳ್ಳೋಕ್ಕಿಂತ ಮುಂಚೆ ಪ್ರಳಯ ಕಾಲದಲ್ಲಿ ನಾನೊಬ್ಬನೇ ಇದ್ದೆ ಅಂದ್ರೆ ಬೇರೆ ಯಾವುದೂ ಇರ್ಲಿಲ್ವ? ಹಾಗಾದ್ರೆ ಕಾಲ ಇರ್ಲಿಲ್ಲೇನು, ದೇಶ ಇರ್ಲಿಲ್ಲೇನು ಅಂತ ಹೀಗೆಲ್ಲ ಪ್ರಶ್ನೆ ಬಂದ್ರೆ, ಮತ್ತೆ ಪ್ರಕೃತಿ ಇರ್ಲಿಲ್ಲೇನು? ಮೂಲ ಕಾರಣ ಇರ್ಲೇಬೇಕಲ್ಲ. ಶೂನ್ಯದಿಂದ ಸೃಷ್ಟಿ ಆಗೋದಲ್ಲ. ಶೂನ್ಯದಿಂದ ಈ ಜಗತ್ತು ಸೃಷ್ಟಿ ಆಗಿಲ್ಲ, ನಾವು ಅದನ್ನು ಒಪ್ಪುವುದೂ ಇಲ್ಲ. ಹಾಗಾದ್ರೆ ಯಾವುದಿತ್ತು? ಕಾಲ ಇತ್ತು, ದೇಶ ಇತ್ತು, ಪ್ರಕೃತಿ ಇತ್ತು, ಜೀವರಿದ್ರು. ಆ ಜೀವರಿಗೆ ಈ ದೇಹ ಇರಲಿಲ್ಲ ಅಷ್ಟೆ, ಎಲ್ಲವೂ ಇತ್ತು. ಆದ್ರೆ ಅವು ಯಾವುದೂ ಕೂಡ ಇದ್ದೂ ಇಲ್ಲದಂತೆ, ಅವಕ್ಕೆ ಯಾವಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲ. ಆದ್ರಿಂದ ಸ್ವತಂತ್ರವಾಗಿ ನಾನೊಬ್ಬನೇ ಇದ್ದಿದ್ರಿಂದ ಅಹಮೇ ವಾಸಂ ಅಗ್ರೆ, ನಾನೊಬ್ಬನೇ ಇದ್ದೆ ಅಂತ ಭಗವಂತ ಹೇಳ್ಕೊತಾ ಇದ್ದಾನೆ. ನಾಣ್ಯದ್ಯತ್ ಸದಸತ್ಪರಂ, ನನ್ನ ಹೊರತು ಕಾರ್ಯ ಕಾರಣಾತ್ಮಕವಾದ ಬೇರೆ ಯಾವ ವಸ್ತುವು ಸ್ವತಂತ್ರವಾಗಿ ಇರಲಿಲ್ಲ, ಅಸ್ವತಂತ್ರವಾಗಿತ್ತು. ಅಸ್ವತಂತ್ರವಾಗಿ ಇದ್ದೂ ಇಲ್ಲದೆ ಇದ್ದಂಗೆ, ಅದಕ್ಕಾಗಿ ನಾನೊಬ್ಬನೇ ಇದ್ದೀನಿ ಅಂತ ಹೇಳ್ತಾರೆ. ಇದು ಅದನ್ನು ವರ್ಣನೆ ಮಾಡುವಂತಹ ಶೈಲಿ ಅದು. ಸತ್ ಅಂದ್ರೆ ಕಾರ್ಯ, ಮತ್ತೆ ಅಸತ್ ಅಂದ್ರೆ ಕಾರಣ. ಸದಸತ್ ಅಂದ್ರೆ ಕಾರ್ಯ ಮತ್ತು ಕಾರಣಗಳು ಅಂತ ಅರ್ಥ. ಹೀಗೆ ಕಾರ್ಯಕಾರಣ ರೂಪವಾದ ಪ್ರಪಂಚ ಬೇರೆ ಯಾವುದು ಕೂಡ ಅವಾಗ ಸ್ವತಂತ್ರವಾಗಿರ್ಲಿಲ್ಲ. ತಾವು ತಮ್ಮ ಕಾರ್ಯವನ್ನು ಮಾಡ್ಲಿಕ್ಕೆ ಸಮರ್ಥ ಆಗಿರ್ಲಿಲ್ಲ. ಜಡವಾದ ಪ್ರಕೃತಿ ಇತ್ತು, ಅದಕ್ಕೆ ಅಭಿಮಾನಿಯಾದಂಥ ಲಕ್ಷ್ಮೀದೇವಿ ಇದ್ದಳು. ಆದ್ರೆ ಸ್ವತಂತ್ರವಾಗಿ ಅವ್ರಿಗೇನೂ ಮಾಡ್ಲಿಕ್ಕೆ ಸಾಮರ್ಥ್ಯ ಇರಲಿಲ್ಲ. ಮುಂದೆ ನನ್ನ ಪ್ರೇರಣೆಯಿಂದಲೇ ಅವೆಲ್ಲ ಈ ಸೃಷ್ಟಿಯನ್ನು ಮಾಡ್ತವೆ. ಸೃಷ್ಟಿ ಆದ ಮೇಲೆ, ಸೃಷ್ಟಿ ಪ್ರಾರಂಭ ಕಂಡ ಮೇಲೆ ನಾನು ಅನೇಕ ರೂಪಗಳನ್ನು ತಾಳಿದೆ, ನನ್ನವೇ ಆದಂತಹ ಅನೇಕ ರೂಪಗಳನ್ನು ತಾಳಿದೆ. ಪಶ್ಚಾತ್ ಅಹಂ,
ನಾನು ಅನೇಕ ರೂಪಗಳನ್ನು ತಾಳಿದೆ. ಮತ್ತೆ ಏತಚ್ಚ ಜೀವ ಜಡ ಇವೆಲ್ಲ ಬಂದಿತು. ಜೀವಕ್ಕೆ ಒಂದು ಶರೀರವನ್ನು ತೊಡಿಸಿ ನಾನು ಈ ಸೃಷ್ಟಿಯಲ್ಲಿ ಅವುಗಳನ್ನು ಬಿಟ್ಟೆ. ತ್ವಂ ನೀನು ಕೂಡ ಮೊದಲು ಇದ್ದೆ, ಆದರೆ ಇದ್ದೂ ಇಲ್ಲದಂತೆ ಇದ್ದೆ. ಆದರೆ ನಿಮಗೆಲ್ಲ ಒಂದು ದೇಹವನ್ನು ಕೊಟ್ಟ ಮೇಲೆ ನೀನು ಮತ್ತು ಉಳಿದ ಜೀವರು ಜಡರು ಇವರೆಲ್ಲ ನಾನಾ ಥರದ ಕ್ರಿಯೆಗಳನ್ನು ಮಾಡ್ಲಿಕ್ಕೆ ತೊಡಗಿದ್ರು. ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ. ಹೀಗೆ ಸೃಷ್ಟಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇದ್ದವನು ನಾನು, ಸೃಷ್ಟಿ ಕಾಲದಲ್ಲಿದ್ದವನು ಕೂಡ ನಾನೇ. ಮುಂದೆ ಇನ್ನೊಂದು ಬಾರಿ ಪ್ರಳಯ ಬರ್ತದಲ್ಲ, ಆವಾಗಲೂ ನಾನೇ ಇರುವವನು, ನಾನು ಬಿಟ್ಟರೆ ಬೇರೆ ಯಾರು ಕೂಡ ಇಲ್ಲ. ಯಹ ಅವಶಿಷ್ಯೇತ, ಯಾವತ್ತೂ ಉಳಿದಿರುವವನು ನಾನೊಬ್ಬನೇ. ಸಹ ಅಸ್ಮ್ಯಹಂ, ನಾನೇ ಇದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಧಾತ ಯಥಾ ಪೂರ್ವಮಕಲ್ಪಯತ, ಹಿಂದೆ ಹೇಗೆ ಸೃಷ್ಟಿ ಮಾಡಿದ್ನ ಅದೇ ಥರ ಈಗಲೂ ಸೃಷ್ಟಿ ಮಾಡ್ತಿದ್ದಾನೆ. ಹಿಂದೆನೂ ಅವನು ಸ್ವತಂತ್ರನಾಗಿದ್ದ, ಈಗಲೂ ಸ್ವತಂತ್ರನಾಗಿದ್ದಾನೆ, ಮುಂದೂ ಕೂಡ ಸ್ವತಂತ್ರನಾಗೇ ಇರ್ತಾನೆ ಅಂತ. ಹೀಗೆ ಭಗವಂತ ಸ್ವತಂತ್ರ ಅಂತ ಅನ್ನೋದನ್ನ ಯಾವತ್ತೂ ನಾವು ನೆನಪಿಸ್ಕೋಬೇಕು. ಈ ಜೀವರಿಗೆ ಸೃಷ್ಟಿಗಿಂತ ಮುಂಚೆ ಅಥವಾ ಮತ್ತೆ ಇನ್ನೊಮ್ಮೆ ಪ್ರಳಯ ಕಾಲ ಬರ್ತದಲ್ಲ, ಅವಾಗ ಯಾವಾಗಲೂ ಕೂಡ ಸ್ವತಂತ್ರ ಅನ್ನುವಂಥ ಅಭಿಮಾನ ಅವ್ರಿಗೆ ಆವಾಗ ಇರೋದಿಲ್ಲ. ಅವರಿಗೆ ಅಭಿಮಾನ ಬರುವುದು ಈ ಹೊರಗಿನ ದೇಹ ತೊಟ್ಟಾಗ. ಇದು ಮಹತ್ವದ ಸಂಗತಿ. ಸ್ಥಿತಿ ಕಾಲದಲ್ಲಿ ಸ್ವಾತಂತ್ರ್ಯದ ಅಭಿಮಾನ ಇರ್ತದೆ, ಆದ್ರೆ ಇದ್ದ ಮಾತ್ರಕ್ಕೆ ಅದೇನು ಸರಿಯಾದ್ದಲ್ಲ. ಅದು ಇರಬಾರ್ದಿತ್ತು, ಇದೆ ಅಷ್ಟೆ. ಮುಂಚೆ ಅದು ಕೂಡ ಇರಲಿಲ್ಲ. ಅದು ಆ ಸ್ವಾತಂತ್ರ್ಯ ಅಭಿಮಾನ ಏನಿದೆ ಅದೊಂದು ವೇಳೆ ಉಚಿತ ಅಂತ ಆಗಿದ್ರೆ ಅದು ಮೊದಲು ಇರಬೇಕಿತ್ತು, ಆಮೇಲೂ ಇರಬೇಕಿತ್ತು. ಯಾಕಿಲ್ಲ? ಹಾಗಿಲ್ಲ. ಅದು ಆ ಸೃಷ್ಟಿಗಿಂತ ಮುಂಚೆ ಮತ್ತೆ ಸೃಷ್ಟಿಯೆಲ್ಲ ಮುಗಿದು ಮತ್ತೆ ಪ್ರಳಯ ಬಂದಾಗ ಇದೊಂದು ನಿದ್ದೆ ಇದ್ದ ಹಾಗೆ. ಆ ಸಂದರ್ಭದ ಏನು ಅಭಿಮಾನವೂ ಕೂಡ ಇರೋದಿಲ್ಲ. ಜೀವ ನಿದ್ರೆ ಮಾಡಿದಂತೆ ಎದ್ದು ಬಿಟ್ಟಿರ್ತಾನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಯಹ ಅವಶಿಷ್ಯೇತ ಸೋಸ್ಮ್ಯಹಂ. ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನೆ ತದ್ವಿದ್ಯಾದ್ ಆತ್ಮನೋ ಮಾಯಾಂ ಯಥಾ ಆಭಾಸೋ ಯಥಾ ತಮಃ. ಈ ಪ್ರಪಂಚ ಎಲ್ಲ ಎಲ್ಲಿದೆ? ಪ್ರಪಂಚ ಪರಮಾತ್ಮನಲ್ಲೇ ಇರಬೇಕಲ್ಲ, ಅವನು ಬಿಟ್ಟು ಬೇರೆ ಕಡೆ ಎಲ್ಲಿರ್ಲಿಕ್ಕೆ ಸಾಧ್ಯ? ಅದು ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಅವನಲ್ಲಿ ಇರಬೇಕದು. ಆದರೆ ಆ ಪರಮಾತ್ಮ ಆ ಜಗತ್ತನ್ನು ಇಟ್ಕೊಂಡಿದ್ದಾನೆ ಅಂದರೆ ಅವನಿಗೆ ಅದರಿಂದ ಏನು ಪ್ರಯೋಜನ ಇಲ್ಲ. ನಾವು ದುಡ್ಡು ಇಟ್ಕೊಂಡಿರ್ತೀವಿ, ಮನೆ ಇಟ್ಕೊಂಡಿರ್ತೀವಿ, ಆಸ್ತಿ ಇಟ್ಕೊಂಡಿರ್ತೀವಿ, ಇದೆಲ್ಲ ನಮ್ಮ ಪ್ರಯೋಜನಕ್ಕಾಗಿ ನಾವು ಇಟ್ಕೊಂಡಿರ್ತೀವಿ. ಆದರೆ ಪರಮಾತ್ಮ ಮಾತ್ರ ತನ್ನೊಳಗೆ ಈ ಜಗತ್ತನ್ನ ಇಟ್ಕೊಂಡಿದ್ರು ಕೂಡ ಏನು ಪ್ರಯೋಜನ ಇಲ್ಲ ಅವನಿಗೆ ಅದರಿಂದ. ಆದರೆ ಯಾರೋ ಕೆಲವರು ಸ್ಥೂಲ ದೃಷ್ಟಿಯವರಿಗೆ ಏನೇನೋ ನೋಡಿದಾಗ ಪರಮಾತ್ಮ ಈ ಜಗತ್ತನ್ನು ಇಟ್ಕೊಂಡಿದ್ದಾನಲ್ಲ, ಅದೆಲ್ಲ ಅವನ ಪ್ರಯೋಜನಕ್ಕಾಗಿದೆಯೇನೋ, ಅವನ ಪ್ರಯೋಜನಕ್ಕಾಗಿ ಅವನು ಇದನ್ನೆಲ್ಲ ಮಾಡ್ತಿದ್ದಾನೇನೋ ಅಂತ ಕಾಣಿಸ್ತದೆ ಕೆಲವರಿಗೆ. ಆದರೆ ಅದು ಹಾಗೇನೂ ಇಲ್ಲ, ಏನು ಪ್ರಯೋಜನವೂ ಅವನಿಗಿಲ್ಲ. ಹಾಗೆ ಭಾಸ ಆಗ್ತದಷ್ಟೇ. ಕೆಲವು ವಾದಿಗಳು ಆ ಥರ ಮಾತಾಡ್ತಾರಷ್ಟೆ. ಆದರೆ ವೇದಾದಿ ಶಾಸ್ತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಥರ ಅನಿಸೋದಿಲ್ಲ. ಋತೇ ಅರ್ಥಂ ಯತ್ ಪ್ರತೀಯೇತ, ಪ್ರತೀಯೇತ ಹೀಗೆ ಮೇಲ್ನೋಟಕ್ಕೆ ಕಾಣಿಸ್ತದೆ. ನ ಪ್ರತೀಯೇತ ಚಾತ್ಮನೆ, ಆದರೆ ವಾಸ್ತವಿಕವಾಗಿ ಹಾಗದಿಲ್ಲ ಅದು. ಆದರೆ ಅವನು ಮಾತ್ರ ಕರ್ಮ ಮಾಡೋ ರೀತಿಯನ್ನು ಏನಾದರೂ ನೋಡಿದರೆ, ಏನೋ ಅವನಿಗೇನಾದರೂ ಕರ್ಮ ಮಾಡದೆ ಹೋದರೆ ಏನು ಸಿಗ್ತದೋ ಇಲ್ಲೋ, ನಾಳೆ ಊಟ ಸಿಗ್ತದೋ ಇಲ್ಲೋ ಆ ಪರಮಾತ್ಮನಿಗೆ, ಅವನ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದೋ ಏನೋ ಅನ್ನೋ ಥರ ಕರ್ಮ ಮಾಡ್ತಾ ಇರ್ತಾನೆ. ವಾಸ್ತವಿಕವಾಗಿ ನಮ್ಮೆಲ್ಲರಿಗಿಂತ ಹೆಚ್ಚು ದುಡಿಯುವವನು ಅವನು. ಈಶನ್ನಪಿ ಹಿ ಲೋಕಸ್ಯ ಸರ್ವಸ್ಯ ಜಗತೋ ವಿಭು ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶೈವ ದುರ್ಬಲ ಅಂತ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಬರುವಂಥ ಮಾತು. ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನಿಗೆ ಸಂಜಯ ಅಥವಾ ವಿದುರ ಯಾರೋ ಒಬ್ರು ಹೇಳೋ ಮಾತು. ಕೃಷ್ಣ ಸಂಧಾನಕ್ಕಾಗಿ ಬರ್ತಾ ಇದ್ದಾನೆ. ಹೇಗೆ ಅವನಿದ್ದಾನೆ, ಅವನ ಪ್ರಯತ್ನ ಹೇಗಿರ್ತದೆ ಅಂದ್ರೆ, ಈಶನ್ನಪಿ ಲೋಕಸ್ಯ, ಇಡೀ ಜಗತ್ತಿಗೂ ಒಡೆಯ, ಸರ್ವಸ್ಯ ಜಗತೋ ವಿಭು. ಆದರೆ ಕರ್ಮಾಣಿ ಕುರುತೆ ನಿತ್ಯಂ, ಯಾವತ್ತು ಕರ್ಮಗಳನ್ನು ಮಾತ್ರ ಮಾಡ್ತಾನೇ ಇರ್ತಾನೆ. ಹೇಗೆ ದುರ್ಬಲ ಕೀನಾಶಃ ಇವ, ದುರ್ಬಲನಾದ ಹೊಟ್ಟೆಪಾಡಿಗಾಗಿ ದುಡಿಯುವ ರೈತನಂತೆ ಕೆಲಸ ಮಾಡ್ತಾ ಇರ್ತಾನೆ. ಉಳಿದವ್ರು ಯಾರು ಕೆಲಸ ಮಾಡಿದ್ರು ನಡೀತದೆ, ಮಾಡದೇ ಇದ್ರು ನಡೀತದೆ. ಆದ್ರೆ ರೈತರು ಮಾತ್ರ ಮಾಡದೆ ಹೋದ್ರೆ ಅವರಿಗೆ ಹೊಟ್ಟೆಗೂ ಇಲ್ಲದೆ ಇದ್ದಂತ ಆಗ್ತದೆ.
ರೈತ ಸ್ಥಿತಿ ಹೇಗಿರ್ತದೆ ಸಾಮಾನ್ಯವಾಗಿ. ಅದಕ್ಕಾಗಿ ರೈತರು ಉಪಮೆ ಕೊಟ್ಟಿದ್ದಾರೆ. ಇನ್ನು ಬೇರೆ ಯಾರ್ದು ಉದ್ಯೋಗಸ್ಥರದು ವ್ಯಾಪಾರಸ್ಥರದು ಉಪಮೆ ಕೊಟ್ಟಿಲ್ಲ ಅಲ್ಲಿ. ಅವ್ರಿಗೆ ಕೆಲವು ಬಾರಿ ಅವರೆಲ್ಲ ಅದರಿಂದ ರಜೆ ತಗೋತಾರೆ, ಅವ್ರಿಗೊಂದು ನಿವೃತ್ತಿ ಇರ್ತದೆ. ರೈತ ನಿವೃತ್ತಿ ತಗೊಳ್ಳೋದು ಅಂದ್ರೆ ಪ್ರಾಯ ಅವನ ದೇಹದ ಅಂತ್ಯ ಆದಾಗಲೇ ಅವ್ನು ನಿವೃತ್ತಿ ತಗೋಬೇಕಷ್ಟೆ. ಕೀನಾಶಯವ ದುರ್ಬಲ ಅಂತ ಮಹಾಭಾರತದ ಉದ್ಯೋಗ ಪರ್ವದ ಮಾತದು. ಅಷ್ಟೇ ಯಾವತ್ತು ಕೆಲಸ ಮಾಡ್ತಾನೆ ಇರ್ತಾನೆ. ನಾನವಾಪ್ತಮವಾಪ್ತವ್ಯಂ ವರ್ತಯೇವಚ ಕರ್ಮಣಿ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಅವನು ಅಷ್ಟು ಕಷ್ಟಪಟ್ಟು ಪ್ರಯೋಜನ ಕೆಲಸ ಮಾಡೋದನ್ನ ನೋಡಿದ್ರೆ, ಕಷ್ಟಪಟ್ಟು ಕೆಲಸ ಮಾಡೋದಲ್ಲ, ಅವನ್ ಕೆಲಸ ಮಾಡೋದನ್ನ ನೋಡಿದ್ರೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೇನೋ ಅಂತ ಕಾಣಿಸ್ತದೆ ನಮ್ಗೆ. ಆದ್ರೆ ನಮೇ ಪಾರ್ಥಾಸ್ತಿ ಕರ್ತವ್ಯಂ, ನಾನು ಮಾಡ್ಬೇಕಾದೇನೂ ಇಲ್ಲ ಈ ಜಗತ್ತಿನಲ್ಲಿ. ತ್ರಿಷು ಲೋಕೇಶು ಕಿಂಚನ ವರ್ತಯೇವಚ ಕರ್ಮಣಿ, ಇಷ್ಟಾದ್ರೂ ಕರ್ಮ ಮಾಡ್ತಾನೇ ಇದ್ದೀನಿ ನಾನು. ಉತ್ಸೀದೇಯುರಮೇ ಇಮೇ ಲೋಕಾಹ ನ ಕುರ್ಯಾಂ ಕರ್ಮಚೇದಹಂ, ಇದೆಲ್ಲ ಭಗವದ್ಗೀತೆ ಮಾತು, ಈಗ ಹೇಳಿದ ಮಾತು. ನಾನೊಂದ್ರೆ ಕರ್ಮ ಮಾಡದೆ ಹೋದ್ರೆ ಜಗತ್ತೆಲ್ಲ ಸಿಡಿದು ಹೋದಿತ್ತು ಅಷ್ಟೇ. ವಸ್ತುತಃ ನನ್ನ ಪ್ರಯೋಜನಕ್ಕಾಗಿ ನಾನು ಏನೂ ಮಾಡ್ತಿಲ್ಲ, ಇದನ್ನ ಮಾಡ್ತಾ ಇದ್ದೇನೆ ಅಷ್ಟೆ. ಇಂಥ ಆ ಭಗವಂತ ಯಾವ ಕೆಲಸಗಳನ್ನು ಕೂಡ ತನ್ನ ಪ್ರಯೋಜನಕ್ಕಾಗಿ ಮಾಡೋದಿಲ್ಲ, ಇನ್ನೊಬ್ಬರ ಪ್ರಯೋಜನಕ್ಕಾಗಿ ಮಾತ್ರ ಮಾಡ್ತಾನೆ ಅನ್ನೋದನ್ನ ನಾವು ಯಾವತ್ತೂ ಅನುಸಂಧಾನ ಮಾಡ್ತಾ ಇರಬೇಕು. ಸೃಷ್ಟಿ, ಪಾಲನ, ನಾಶ ಅವನೇನ್ ಮಾಡ್ತಿದ್ದಾನೆ, ಯಾವತ್ತೂ ಮಾಡ್ತಾನೇ ಇದ್ದಾನೆ ಅಂತನ್ನೋದನ್ನ ನಾವು ಯಾವತ್ತೂ ಕೂಡ ಅನುಸಂಧಾನ ಮಾಡಬೇಕು. ಅದನ್ನೇ ಆ ಭಗವದ್ಗೀತೆ ಮತ್ತು ಉದ್ಯೋಗ ಪರ್ವ ಇವೆಲ್ಲ ಆ ಥರ ವರ್ಣನೆ ಮಾಡ್ತವೆ. ಸೃಷ್ಟ್ಯಾದಿಕಂ ಹರಿರ್ನೈವ ಪ್ರಯೋಜನಂ ಅಪೇಕ್ಷಿತು ಕುರುತೆ ಕೇವಲ ಆನಂದಾತ್ ಯಥೋನ್ಮತ್ತಸ್ಯ ನರ್ತನಂ. ಹುಚ್ಚನಂತೆ ಅವನು ಉನ್ಮತ್ತನಂತೆ ಒಳಗು ಹೊರಗು ಎತ್ತ ನೋಡಿದರ ಅತ್ತ ಕುಣಿದಾಡ್ತಾ ಇರ್ತಾನೆ. ಯಥಾ ಉನ್ಮತ್ತಸ್ಯ ನರ್ತನಂ, ಅದು ಆ ಉನ್ಮತ್ತಸ್ಯ ನರ್ತನಂ ಅಂತ ಅಲ್ಲೇನು ವರ್ಣನೆ ಮಾಡಿದಾರಲ್ಲ, ಅದು ತುಂಬಾ ಅದ್ಭುತವಾಗಿ ಕಾಣಿಸ್ತದೆ ನನಗೆ. ಸೃಷ್ಟಿ, ಪಾಲನ, ನಾಶ ಇದು ಯಾವುದನ್ನು ಕೂಡ ಭಗವಂತ ಏನು ಪ್ರಯೋಜನ, ತನಗೇನೋ ಪ್ರಯೋಜನ ಆಗ್ಬೇಕಾಗಿದೆ ಅಂತ ಇಟ್ಕೊಂಡು ಮಾಡೋದಿಲ್ಲ. ಅದನ್ನ ಪ್ರಯೋಜನ ಅಪೇಕ್ಷಣೆ ಕುರುತೆ ಕೇವಲ ಆನಂದಾತ್, ಆನಂದದ ಉದ್ರೇಕದಿಂದ, ಅವನ ಆನಂದ ಸ್ವರೂಪ. ಆ ಆನಂದ ಸ್ವರೂಪ ಆದ್ರಿಂದ ಆ ಚಟುವಟಿಕೆಗಳು ಆನಂದದ ಅಭಿವ್ಯಕ್ತಿ ಅಷ್ಟೇ ಅವು. ಯಥಾ ಉನ್ಮತ್ತಸ್ಯ ನರ್ತನಂ. ಈ ತೀರಾ ದೊಡ್ಡವರು ಯಾರಿರ್ತಾರೆ, ತೀರಾ ದೊಡ್ಡ ವ್ಯಕ್ತಿಗಳು, ಭಾಗವತರು, ಮಹಾಪರೋಕ್ಷ ಜ್ಞಾನಿಗಳು, ಅವಧೂತರು ಮೊದಲಾದವರು, ಅವರಿಗೂ ಹುಚ್ಚರಿಗೂ ಬಹಳ ವ್ಯತ್ಯಾಸ ಇರೋದಿಲ್ಲ. ಅಂದ್ರೆ ಜನಸಾಮಾನ್ಯರ ಕಣ್ಣಿಗೆ ಇವರು ಹುಚ್ಚರಾಗಿ ಕಾಣ್ತಾರೆ, ಅವರು ಹುಚ್ಚರಾಗಿ ಕಾಣ್ತಾರೆ. ನಡುವಿನವರು ನಾವು ಹುಚ್ಚರ ಅಲ್ಲ ಅಂತ ತಿಳ್ಕೊಂಡವರು ಒಂದಿಷ್ಟು ಜನ ಇರ್ತಾರೆ. ಅವರು ಇವರಿಬ್ಬರು ನೋಡಿ ಹುಚ್ಚರು ಅಂತ ತಿಳ್ಕೊಂಡಿರ್ತಾರೆ. ವಸ್ತುತಃ ಇವರು ಹುಚ್ಚರೇ ಆಗಿರ್ತಾರೆ. ಆದ್ರೆ ತೀರಾ ದೊಡ್ಡ ಜ್ಞಾನಿಗೂ ಒಬ್ಬ ಹುಚ್ಚನಿಗೂ ಇನ್ನೊಬ್ಬರದ್ದು ಮೆಚ್ಚುಗೆ ಗಳಿಸ್ಬೇಕು ಅಂತ ಇರೋದಿಲ್ಲ. ಹಣದ ಹುಚ್ಚು, ಹೆಸರಿನ ಹುಚ್ಚು, ಯಾರೋ ನಮ್ಮನ್ನು ಗುರುತಿಸ್ಬೇಕು ಅನ್ನೋ ಹುಚ್ಚು, ಇದೆಲ್ಲ ಇರೋದು ನಡುವಿದ್ದವರಿಗೆ. ಮಹಾ ದೊಡ್ಡ ಜ್ಞಾನಿಗೂ ಇರೋದಿಲ್ಲ, ಹುಚ್ಚನಿಗೂ ಇರೋದಿಲ್ಲ. ಅವ್ರಿಗೆ ಹೇಗಿರೋದಿಲ್ಲ, ಹುಚ್ಚನಿಗೆ ಹೇಗಿರೋದಿಲ್ವ, ಹುಚ್ಚ ಕುಣಿತಾ ಇರ್ತಾನೆ ಅಥವಾ ಹಾಡ್ತಾ ಇರ್ತಾನೆ. ಯಥಾ ಉನ್ಮತ್ತಸ್ಯ ನರ್ತನಮನ್ನು ಪ್ರಯೋಗ ಮಾಡಿದಾರೆ. ಆ ನರ್ತನ ಅವನು ಮಾಡ್ತಿರ್ತಾನಲ್ಲ, ಆನಂದದಿಂದ ಮಾಡ್ತಾನೆ. ಹಾಗೆ ಪರಮಾತ್ಮನು ಕೂಡ ಇದನ್ನು ಮಾಡ್ತಿದ್ದಾನೆ. ನರ್ತನ ಅಂತಾನೆ ಶಬ್ದ ಪ್ರಯೋಗ ಮಾಡ್ಲಿಕ್ಕೆ ಏನಿದೆಯಲ್ಲ, ಅದೇ ಭಗವಂತ ಯಾವತ್ತೂ ನರ್ತನ ಮಾಡ್ತಾನೇ ಇದ್ದಾನೆ. ಭಗವಂತ ಕೃಷ್ಣನ ರೂಪದಿಂದ ನರ್ತನ ಮಾಡಿದ್ದಾನೆ, ನರಸಿಂಹನ ರೂಪದಿಂದ ನರ್ತನ ಮಾಡಿದ್ದಾನೆ. ಅವನು ನರ್ತನ ಮಾಡ್ತಾನೆ ಇರ್ತಾನೆ. ನರ್ತನ ನಿಂತಿಲ್ಲ ಇವತ್ತಿಗೂ ಕೂಡ. ಅವನು ಏನೋ ಕೃಷ್ಣನಾಗೆ ಇಲ್ಲಿ ಅವತಾರ ಮಾಡಿದಾಗ ನರ್ತನ ಮಾಡಿದಾನಂತಲ್ಲ, ವಸ್ತುತಃ ಅವನು ನರ್ತನ ಮಾಡ್ತಿದ್ದಾನೆ ಅಂತ ಯಾಕೆ ಆ ಥರ ಅನುಸಂಧಾನ ಮಾಡ್ಬೇಕಂದ್ರೆ, ನೃಸಿಂಹರೂಪಿ ಸರ್ವೇಶಾಂ ಭಿತ್ವಾ ತಾಭಿರಲಂಕೃತಃ ನೃತ್ಯತೆ ಪರಮೋ ದೇವ ಅಂತ ಭಾಗವತ ತಾತ್ಪರ್ಯದಲ್ಲಿ ಪ್ರಳಯ ಕಾಲದಲ್ಲಿ ಭಗವಂತ ನರಸಿಂಹ ರೂಪದಿಂದ ನರ್ತನ ಮಾಡ್ತಾನೆ. ಸರ್ವೇಶಾಂ ಭಿತ್ವ, ಚತುರ್ಮುಖ ಬ್ರಹ್ಮಾದಿಗಳು ಎಲ್ಲಾ ಶರೀರವನ್ನು ಕೂಡ ಸೀಳಿ ಹಾಕಿ, ಬರೇ ಹಿರಣ್ಯಕಶಿಪುವಿನ ಶರೀರವನ್ನು ಮಾತ್ರ ಸೀಳಿ ಹಾಕಿದ್ದಲ್ಲ, ಅದು ಯಾವುದೋ ಒಂದು ಕಾಲಘಟ್ಟದಲ್ಲಿ. ಮುಂದೆ ಚತುರ್ಮುಖ ಮೊದಲಾದವರು ಎಲ್ಲಾ ಶರೀರಗಳನ್ನು ಕೂಡ ಸೀಳಿ ಹಾಕಿ ಅದನ್ನು ತನ್ನ ಮೈ ಮೇಲೆ ಅಲಂಕಾರ ರೂಪವಾಗಿ ಹಾಕೊಂಡು, ಬರೇ ಹಿರಣ್ಯಕಶಿಪುವಿನ ಕೊರಳು ಮಾತ್ರ ಅಲ್ಲ, ಅವ್ರ ಶರೀರಗಳನ್ನೆಲ್ಲ ಅಲಂಕಾರ ರೂಪವಾಗಿ ತನ್ನ ಮೇಲೆ ಹಾಕೊಂಡು ನೃತ್ಯತೆ ಪ್ರಳಯೇ ದೇವ, ಪ್ರಳಯ ಕಾಲದಲ್ಲಿ ನರ್ತನ ಮಾಡ್ತಾ ಇರ್ತಾನಂತ ನರಸಿಂಹ. ಅವನು ನರ್ತನ ಮಾಡೋದನ್ನ ಯಾರು ನೋಡ್ತಾರೆ? ಇದೇ ಈ ನೃತ್ಯ ಏನಿದೆಯಲ್ಲ, ಪ್ರಳಯ ಕಾಲದಲ್ಲಿ ನರ್ತನ ಮಾಡೋದನ್ನ ನೋಡೋರು ಯಾರು? ಬಹಳ ದೊಡ್ಡ ದೊಡ್ಡ ಜ್ಞಾನಿಗಳಾದವ್ರು ನೋಡ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಎಚ್ಚರ ಇರಬಹುದು. ತೀರಾ ರುಜುಗುಣಸ್ಥರಾದವರಿಗೆ ಅದು ಗಮನಕ್ಕೆ ಬರಬಹುದು. ಇನ್ನು ಉಳಿದವರಿಗೆ ಪ್ರಳಯ ಕಾಲನೇ ಬಂದು ಹೋಗಿರ್ತದೆ, ಅಲ್ಲಿ ಎಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿರೋದಿಲ್ಲ. ಮತ್ತೆ ಎದುರುಗಡೆನೆ ಭಗವಂತನೇ ನರ್ತನೆ ಮಾಡಿದ್ರು, ನರ್ತನ ಮಾಡಿದವನು ನಾಟಕದವನು ಭಗವಂತನು ಅಂತಲೂ ಗೊತ್ತಾಗೋದಿಲ್ಲ ಇವರಿಗೆ, ಏನೂ ಗೊತ್ತಾಗಲ್ಲ. ಆದ್ರೆ
ಆ ನರ್ತನ ಯಾವತ್ತೂ ನಡೆದಿದೆ ಅದು. ಇದು ನನಗೆ ಅದು ಭಗವಂತ ನಡೆದ್ರೂ ಅದು ನರ್ತನವೇ, ಕೂತಿದ್ರು ನರ್ತನನೇ. ಅದು ನನಗೆ ವಿಶಿಷ್ಟವಾಗಿ ಕಾಣಿಸೋದು. ಪ್ರಳಯ ಕಾಲದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಾಲದಲ್ಲೂ ಆ ಭಗವಂತ ಮಾಡುವ ನರ್ತನ, ಪ್ರಕೃತಿ ಮತ್ತು ಪುರುಷ ಇವರಿಬ್ರು ಕೂಡ ಮಾಡುವ ನರ್ತನ ಅದು. ಅದನ್ನ ಸಾಂಖ್ಯ ಶಾಸ್ತ್ರದಲ್ಲೂ ಕೂಡ ಅವರು ಅದೇ ತರ ಹೇಳ್ತಾರೆ. ಜಗತ್ತು ಒಂದು ದೊಡ್ಡ ಬಯಲು ರಂಗಮಂದಿರ ಇದು. ಆ ಬಯಲು ರಂಗಮಂದಿರದಲ್ಲಿ ಪ್ರಕೃತಿ ಮತ್ತು ಪುರುಷ ಇಬ್ರು ಕೂಡ ನರ್ತನ ಮಾಡ್ತಾನೆ ಇದ್ದಾರೆ. ಈಗಲೂ ನರ್ತನ ನಡೆದಿದೆ. ಆದ್ರೆ ನಾವೇನ್ ತಿಳ್ಕೊಂಡಿದೀವಿ ಅಂದ್ರೆ ನರ್ತನ ಅಂದ್ರೆ ಅದೊಂದು ಹೀಗೆ ಇರಬೇಕು. ನಾವು ನರ್ತನ ಅಂತ ಅನ್ನೋದಕ್ಕೆ ಏನೋ ಕೆಲವು ನಮ್ಮದೇ ಆದ ಅರ್ಥಗಳನ್ನು ಮಾಡ್ಕೊಂಡಿದ್ದೇವೆ. ಆ ನರ್ತನ ಅಂದ್ರೆ ನಾವು ನೋಡಿದ ನರ್ತನಗಳೇನಿದೆ ಅದ್ರ ತರ ಅದು ಇರಬೇಕು ಅಂತ. ಅದು ಆ ಥರನೇ ಅದು ನರ್ತನ ಇರಬೇಕಾಗಿಲ್ಲ. ಅದು ಒಂದು ನರ್ತನನೇ, ವಾಸ್ತವಿಕವಾದ ನರ್ತನ ಅದೇ. ಅದಕ್ಕೆ ಯಥಾ ಉನ್ಮತ್ತಸ್ಯ ನರ್ತನಂ ಅಂತ ಅಲ್ಲಿ ಆ ಪುರಾಣ ಹೇಳಿರೋದು. ಯಥಾ ಉನ್ಮತ್ತಸ್ಯ ಗಾಯನಂ ಅಂತ ಹೇಳ್ಬೋದಿತ್ತು. ಉನ್ಮತ್ತ ಒಂದ್ ಕಡೆ ಕುತ್ಕೊಂಡು ಹಾಡ್ತಿರ್ತಾನೆ, ಹಾಡೋದನ್ನು ಉದಾಹರಣೆ ಕೊಡ್ಬೋದಿತ್ತು. ಆದರೆ ನರ್ತನ ಮತ್ತು ಉದಾಹರಣೆ ಕೊಟ್ಟಾಗ ನರ್ತನದಲ್ಲಿ ಗಾಯನನೂ ಇರ್ತದೆ, ನರ್ತನನೂ ಇರ್ತದೆ. ಅದಕ್ಕಾಗಿ ನರ್ತನಂ ಅಂತ ಉದಾಹರಣೆ ಕೊಟ್ಟಿದ್ದಾರೆ. ಅದು ಹಿಂದೆ ನನಗೆ ಒಂದ್ಸರಿ ಉಡುಪಿಗೆ ಹೋದಾಗ ಆ ಉಡುಪಿ ಗರ್ಭಗುಡಿಯ ಸುತ್ತಲೂ ಕೆಲವು ಜನ ಕುತ್ಕೊಂಡು ಏನೋ ಪಾರಾಯಣ ಎಲ್ಲ ಮಾಡ್ತಿರ್ತಾರಲ್ಲ, ಸುತ್ತಲೂ ಮುಂದೆ ಅಷ್ಟೇ ಅಲ್ಲ, ಹಿಂದೆ ಅಕ್ಕಪಕ್ಕದಲ್ಲಿ ಬಲಗಡೆ ಹೊರಗಡೆ ಒಬ್ಬ ಮನುಷ್ಯ ಚೆನ್ನಾಗಿ ಸೂಟ್ ಬೂಟ್ ಹಾಕೊಂಡು ತುಂಬಾ ಶಿಸ್ತಾಗಿ ಇರ್ತಿದ್ದ. ಅವನು ಅಲ್ಲಿ ವೈಲೆಂಟ್ ಬಾರಿಸ್ತಾ ಇದ್ದ. ನೋಡಿದನು, ಯಾಕೆ ಅಂತ ಯಾರನ್ನೋ ಕೇಳಿದೆ. ಅಲ್ಲ ಅವನು ಹುಚ್ಚ, ಅದು ನೋಡಿದ್ರೆ ಹುಚ್ಚ ಅಂತ ಯಾರಿಗೂ ಅನಿಸ್ತಿರ್ಲಿಲ್ಲ. ಆದ್ರೆ ಹುಚ್ಚರು ಅಂದ್ರೆ ಹುಚ್ಚರು ಅನ್ನೋದಕ್ಕೂ ನಮ್ಮದೇ ಏನೋ ಒಂದು ಪರಿಭಾಷೆ ಇದೆ ನಮ್ಮ ದೃಷ್ಟಿಯಲ್ಲಿ. ಬುದ್ಧಿವಂತರು ಅನ್ನೋದಕ್ಕೂ ನಮ್ಮದೇ ಪರಿಭಾಷೆ ಇದೆ. ಆದ್ರೆ ವಾಸ್ತವಿಕವಾಗಿ ಜಗತ್ತು ಏನೇನೋ ಇರ್ತಿರ್ತದೆ. ಹಾಗಲ್ಲಿ ಯಾರೋ ಒಬ್ರು ಹೇಳಿದ್ರು, ಆ ಮನುಷ್ಯ ಹುಚ್ಚ, ಅವನು ಯಾರನ್ನೂ ನೋಡೋದೂ ಇಲ್ಲ. ಅವನು ಸ್ವಾಮಿಗಳು ಬಂದ್ರೂ ನೋಡೋದಿಲ್ಲ, ಯಾರು ಭಕ್ತರು ಅಲ್ಲಿ ಬಂದ್ರೂ ನೋಡೋದಿಲ್ಲ. ನಿಂತ್ಕೊಂಡಿರ್ತಾನೆ, ತಲೆ ಕೆಳಗಾಗಿ ಮೌನವಾಗಿ ಪಿಟೀಲ್ ನುಡಿಸ್ತಾನೆ ಇರ್ತಾನೆ. ಎಷ್ಟೋ ಸರಿ ನೋಡಿದ್ದೆ ಹೀಗಿರ್ತಾರೆ ಅಂತ. ಅದಕ್ಕಾಗಿ ಉನ್ಮತ್ತನಾದವನು ನರ್ತನ ಮಾಡ್ತಿರ್ತಾನೆ, ನಡುವೆ ಹಾಡ್ತಿರ್ತಾನೆ, ಕುಣಿತಿರ್ತಾನೆ. ಹಾಗೆ ಭಗವಂತನು ಕೂಡ ನರ್ತನ ಮಾಡ್ತಾನೆ ಇರ್ತಾನೆ. ಇಲ್ಲೂ ಪ್ರಳಯ ಅಂತ ಬಂತು, ಅದಕ್ಕಾಗಿ ಅದನ್ನೆಲ್ಲ ಹೇಳಿದೆ. ಭಗವಂತ ಮಾಡುವಂಥ ಬೇರೆ ಬೇರೆ ಥರದ ಕ್ರಿಯೆಗಳು ಏನು ಪ್ರಯೋಜನ ಬೇಕಾಗಿಲ್ಲ, ಮಾಡ್ತಾ ಇರ್ತಾನೆ. ನೀವು ಯಾರು ನಾನು ಮಾಡ್ತಿರೋದನ್ನ ನೋಡಿ ನನ್ನ ಅಪ್ರಿಷಿಯೇಟ್ ಮಾಡಬೇಕು ಅಂತನೂ ಅವನಿಗೆ ನಿರೀಕ್ಷೆ ಇಲ್ಲ, ಗುರುತಿಸ್ಬೇಕು ಅಂತ ನಿರೀಕ್ಷೆ ಇಲ್ಲ. ನೀವು ಹೊಗಳಿದ್ರು ಅಷ್ಟೇ, ಹೊಗಳದೇ ಇದ್ರು ಅಷ್ಟೇ, ಮಾಡ್ತಾನೆ ಇರ್ತಾನೆ. ಹೀಗೆ ಅವನಿಗೇನೂ ಪ್ರಯೋಜನ ಇಲ್ಲ. ಆದ್ರೆ ಅವನ ನಿಯಂತ್ರಣದಲ್ಲಿದೆ ಪ್ರಪಂಚ, ಅವನಲ್ಲಿದೆ. ತದ್ವಿದ್ಯಾದ್ ಆತ್ಮನೋ ಮಾಯಾಂ, ಇದು ಭಗವಂತನ ಮಾಯಾ. ಇದು ಮಾಯಾ ಅಂದ್ರೆ ಇಚ್ಛಾ. ಅವನ ಇಚ್ಛೆಗೆ ಅಧೀನವಾಗಿ ಈ ತರ ಜಗತ್ತಿದೆ, ಅವನ ಅಧೀನವಾಗಿದೆ. ಆದ್ರಿಂದ ಅವನಲ್ಲಿದೆ, ಆದ್ರೆ ಇದ್ದೂ ಇಲ್ಲದಂತೆ. ಇದರಿಂದ ಅದನ್ನೇನಾರು ಅವನು ಉಪಯೋಗ ಮಾಡ್ಕೋತಿದ್ದಾನ ಆ ಜಗತ್ತಿನಿಂದ? ಏನೂ ಉಪಯೋಗನೂ ಮಾಡ್ತಾ ಇಲ್ಲ. ಯಾವತ್ತೂ ಕೂಡ ಸ್ವರತ, ತನ್ನಲ್ಲಿ ತಾನೇ ಅವನು ಮಗ್ನನಾಗಿ ಬಿಟ್ಟಿದ್ದಾನೆ. ಇನ್ನೊಂದರಿಂದ ಅವನಿಗೆ ಆಗ್ಬೇಕಾದ್ದೇನಿಲ್ಲ. ಜಗತ್ತು ಹೀಗಿದೆ ಅಷ್ಟೇ. ಇರುವುದಾದ್ರೆ ಅವನಲ್ಲೇ ಇರಬೇಕಾದ್ರಿಂದ ಅವನಲ್ಲಿದೆ ಅಷ್ಟೇ. ಅದು ಅವನಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಿ ಇರ್ಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲ ಕಡೆ ಅವನು ವ್ಯಾಪ್ತ, ಕಾಲ ದೇಶಗಳು ಎಲ್ಲ ಕಡೆ ವ್ಯಾಪ್ತ ಅಂದಮೇಲೆ ದೇಶ ಇದ್ರೆ ಕಾಲದಲ್ಲೇ ಇರ್ಬೇಕಲ್ಲ. ಈ ಕಾಲವನ್ನು ಬಿಟ್ಟು ದೇಶ ಇರೋ ಸಾಧ್ಯ ಇಲ್ಲ. ಕಾಲ ಇದ್ರೆ ಅದು ದೇಶದಲ್ಲೇ ಇರ್ಬೇಕು. ಎಲ್ಲಿದೆ ಕಾಲ? ಇವತ್ತಿನ ಕಾಲ, ಇವತ್ತಿನ ಡೇಟ್ ಎಲ್ಲಿದೆ ಅಂದ್ರೆ ಈ ದೇಶದಲ್ಲೇ ಇರಬೇಕು. ನಾವಿರೋ ದೇಶದಲ್ಲೇ ಅದಿರ್ಬೇಕಲ್ಲ. ದೇಶವೂ ಕೂಡ ದೇಶದಲ್ಲೇ ಇದೆ, ಕಾಲವೂ ಕಾಲದಲ್ಲೇ ಇದೆ. ಕಾಲ ದೇಶದಲ್ಲಿದೆ, ದೇಶ ಕಾಲದಲ್ಲಿದೆ. ಮತ್ತು ಅವೆರಡು ಸೇರಿ ಪರಮಾತ್ಮನಲ್ಲೇ ಇವೆ. ಹಾಗೆ ಇರ್ಬೇಕದು. ಇದು ಜಗತ್ತು ಇರುವುದಾದ್ರೆ ಹಾಗೆ ಇರ್ಬೇಕಷ್ಟೆ ಹೊರತು ಅವನಿಗೆ ಏನೋ ಪ್ರಯೋಜನ ಇದೆ ಅಂತ ಅದಿದೆ ಅಂತ ಅಲ್ಲ. ಯಥಾ ಮಹಾಂತಿ ಭೂತಾನಿ ಭೂತೇಶು ಉಚ್ಚಾವಚೇಶು ಚ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನತೇಶ್ವಹಂ. ಈ ಪಂಚಮಹಾಭೂತಗಳು ಇವೆಲ್ಲ ನಮ್ಮ ಈ ಶರೀರಗಳಲ್ಲಿ ಇವೆ. ಶರೀರ ಎಂಥದ್ದು? ನಮ್ಮ ಈ ಶರೀರ ಸ್ಥೂಲವಾದ ಶರೀರ, ಅದರೊಳಗಿರುವಂಥ ಸೂಕ್ಷ್ಮ ಶರೀರ ಇತ್ಯಾದಿ ಶರೀರಗಳಿವೆ ಅಲ್ಲ, ಅಲ್ಲೆಲ್ಲ ಪಂಚಮಹಾಭೂತಗಳಿವೆ ಅಲ್ಲ. ಉಪಾದಾನವಾಗಿ ಆ ಪಂಚಮಹಾಭೂತಗಳು ಇದ್ದೇ ಇವೆ. ಮತ್ತೆ ಹೊರಗೂ ಕೂಡ ಅವು ದೇಶ ಕಾಲದಲ್ಲಿ ಎಲ್ಲ ಕಡೆ ಇದೆ. ಪಂಚಮಹಾಭೂತಗಳು ಎಲ್ಲ ಕಡೆ ಇದ್ದೇ ಇವೆ. ಪಂಚಮಹಾಭೂತಗಳು ಎಲ್ಲ ಕಡೆ ಎಲ್ಲಾರು ಒಂದ್ ಕಡೆ ಇರಬೇಕು ಅಂದ್ರೆ ಅದಕ್ಕೇನಾದ್ರು ಒಂದು ಶರೀರ ಬೇಕೇನು? ಆ ಪಂಚಮಹಾಭೂತಗಳನ್ನ ಇಡ್ಲಿಕ್ಕೆ ಒಂದೇನಾದ್ರು ಒಂದು ದೊಡ್ಡದೊಂದು ಡಬ್ಬಿ ಅಥವಾ ಏನಾದ್ರು ಒಂದು ಕಂಟೈನರ್ ಬೇಕಂತ ಏನಿಲ್ಲಲ್ಲ.
ಅದ್ಯಾವುದೋ ಒಂದು ಶರೀರ, ಅದೇನು ಬೇಕು ಅಂತಿಲ್ಲ, ಎಲ್ಲ ಕಡೆ ಇರ್ತಾವೋ. ಆಧಾರವಾಗಿ ಅದಕ್ಕೆ ಶರೀರದ ಯಾವುದೇ ಅವಶ್ಯಕತೆ ಇಲ್ಲ. ಮಹಾಂತಿ ಭೂತಾನಿ, ಮಹಾಭೂತಗಳು ಇವೆಲ್ಲ. ಭೂತೇಶು ಉಚ್ಚಾವಶೇಷು ಚ. ಉಚ್ಚಾವಚ ಅಂದ್ರೆ ನಾನಾ ಥರದ ಭೂತಗಳಿವೆ ನಮ್ಮ ಸುತ್ತಮುತ್ತಲು, ಜಡ ಚೇತನ ಇವೆಲ್ಲ ಇದ್ದೇ ಇವೆ. ಅಲ್ಲಿ ಚೇತನ ಅಂದ್ರೆ ಒಳಗಿರುವ ಜೀವ. ಆದ್ರೆ ಆ ಜೀವನಿಗೆ ಆವರಕವಾಗಿ ದೇಹ ಇದೆಯಲ್ಲ, ಆ ದೇಹದಲ್ಲಿ ಈ ಪಂಚಮಹಾಭೂತಗಳೆಲ್ಲ ಇದ್ದೇ ಇವೆ. ಪ್ರವಿಷ್ಟಾನಿ ಅಪ್ರವಿಷ್ಟಾನಿ, ಅವು ಇಲ್ಲೂ ಇವೆ, ಹೊರಗಡೆನೂ ಇವೆ. ತಥಾ ತೇಷು ನತೇಷ್ವಹಂ. ಈ ಪಂಚಮಹಾಭೂತಗಳಂತೆ ನಾನು ಅಂತ ಭಗವಂತ ಹೇಳ್ಕೊತಾ ಇದ್ದಾನೆ. ಪರಮಾತ್ಮ ಪ್ರಪಂಚದೊಳಗಿದ್ದಾನೆ. ಆದರೆ ಅವನು ಸ್ವಾರಸ್ಯ ಏನು ಅಂದ್ರೆ, ಅವನು ಪ್ರಪಂಚದ ಒಳಗೆ ಪ್ರವೇಶ ಮಾಡಿದ್ರೂ ಕೂಡ ಪ್ರಪಂಚ ಇಲ್ಲದೇ ಇರುವಂತಹ ದೇಶದಲ್ಲೂ ಇದ್ದಾನೆ, ಪ್ರಪಂಚ ಇಲ್ಲದೇ ಇರುವ ಕಾಲದಲ್ಲೂ ಇದ್ದಾನೆ. ಪ್ರಪಂಚ ಯಾವಾಗ ಸೃಷ್ಟಿಯೇ ಕಂಡಿರ್ಲಿಲ್ವೋ ಆವಾಗಲೂ ಅವನಿದ್ದ. ಮತ್ತೆ ಪ್ರಪಂಚ ಯಾವ ದೇಶದಲ್ಲಿ ಇಲ್ವೋ, ಪ್ರಪಂಚಕ್ಕೂ ಒಂದು ಸೀಮಿತವಾಗಿದೆ, ಅದನ್ನ ದಾಟಿ ಬ್ರಹ್ಮಾಂಡವನ್ನು ದಾಟಿ ಮತ್ತೇನಿಲ್ಲ. ಆದ್ರೆ ಅವನು ಮಾತ್ರ ಅಲ್ಲೂ ಇದ್ದಾನೆ. ಆದ್ರಿಂದ ಪ್ರಪಂಚದಲ್ಲಿ ಅವನಿದ್ರೂ ಕೂಡ ಪ್ರಪಂಚದಲ್ಲಿ ಇಲ್ಲ ಅಂತ ವ್ಯವಹಾರ ಮಾಡ್ತಿರ್ತಾರೆ. ಯಾಕೆ ವ್ಯವಹಾರ ಮಾಡ್ತಾರೆ ಅಂದ್ರೆ, ಅವನು ಇರುವುದು ಇಲ್ಲೂ ಇದ್ದಾನೆ ಅಲ್ಲೂ ಇದ್ದಾನೆ. ಆದ್ರಿಂದ ಪ್ರಪಂಚದ ಒಳಗೆ ಅಂತ ಅನ್ನೋದಕ್ಕೆ ಅರ್ಥ ಇಲ್ಲ. ಎಲ್ಲಾ ಕಡೆನೂ ಇರೋದ್ರಿಂದ ಇಲ್ಲಿ ಮಾತ್ರ ಇದ್ದಾನೆ ಅನ್ನೋ ಮಾತಿಗೆ ಅರ್ಥ ಇಲ್ಲ. ತಥಾ ತೇಷು ನತೇಷ್ವಹಂ, ನಾನು ಅವುಗಳಲ್ಲಿ ಇದ್ದೇನೆ, ಆದ್ರೆ ಅವುಗಳಲ್ಲಿ ಇಲ್ಲನೂ ಕೂಡ. ಇಲ್ಲಿ ನಾವು ಕೂಡ ಅಂಥದ್ರಲ್ಲಿ ಹೇಳ್ತಿರ್ತೇವೆ, ನಾನು ಆಟಕ್ಕಿದ್ದೇನು ಲೆಕ್ಕಕ್ಕಿಲ್ಲ ಅಂತ ನಾವು ಕೂಡ ಇಲ್ಲಿ ಹೇಳ್ತಿರ್ತೀವಿ ಅನೇಕ ಪ್ರಸಂಗಗಳಲ್ಲಿ. ಹಾಗೆ ಭಗವಂತ ಇದ್ದಾನೆ. ಲೆಕ್ಕಕ್ಕಿರೋರು ನಾವೆಲ್ಲ ಮಾತ್ರ. ಸೃಷ್ಟಿ ಪ್ರಳಯ ನಾಶ ಅನ್ನುವಂಥ ಈ ಲೆಕ್ಕ ಏನಿದೆಯಲ್ಲ, ಈ ಲೆಕ್ಕಕ್ಕಿರೋರು ನಾವು ಮಾತ್ರ. ಈ ಲೆಕ್ಕ ಅವನಿಗಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. 4ನೇ ಶ್ಲೋಕ. ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಈ ನಾನಾ ಥರದ ವಸ್ತುಗಳಿವೆಯಲ್ಲ, ಆ ವಸ್ತುಗಳು ಯಾವ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿದೆ ಅಂತ ನಾವು ಒಂದು ಬಾರಿ ಆಲೋಚನೆ ಮಾಡಬೇಕು. ಈ ದೇಶದಲ್ಲಿ ಈ ಕಾಲದಲ್ಲಿ ವಸ್ತುಗಳೆಲ್ಲ ಇವೆ. ಮತ್ತೆ ಈ ವಸ್ತುಗಳು ಒಂದ್ಯಾವುದೋ ದೇಶದಲ್ಲಿ ಇಲ್ಲ, ಈಗಲೂ ಕೂಡ ಬ್ರಹ್ಮಾಂಡವನ್ನು ದಾಟಿ ಅವೇನಿಲ್ಲ. ಈ ಸದ್ಯನೂ ಕೂಡ ಆಮೇಲೆ ಇಲ್ಲಿ ಹೊರಗಿಲ್ಲಲ್ಲ, ಒಳಗೆ ಮಾತ್ರ ಇರೋದಿವೆಲ್ಲ. ಮತ್ತೆ ಎಲ್ಲಾ ಕಾಲದಲ್ಲೂ ಇವಿಲ್ಲ. ಈಗೊಂದು 195 ಕೋಟಿ ವರ್ಷದ ಹಿಂದೆ ಇವು ಇರ್ಲಿಲ್ಲ. ಪ್ರಳಯ ಇನ್ನೂ ಇತ್ತಲ್ಲ, ಆವಾಗ ಇರ್ಲಿಲ್ಲ ಅವು. ಮತ್ತೆ ಈ ವರ್ತಮಾನ ಬ್ರಹ್ಮನ ಪೂರ ಲಯ ಆದ್ಮೇಲೆ ಅವು ಮತ್ತೆ ಇರೋದಿಲ್ಲ ಆ ದೇಶ ಕಾಲದಲ್ಲಿ. ಆದ್ರೆ ಪರಮಾತ್ಮ ಮಾತ್ರ ಇದ್ದೇ ಇರ್ತಾನೆ. ಪರಮಾತ್ಮನ ಶಕ್ತಿ, ಪರಮಾತ್ಮನ ಜ್ಞಾನ ಅವು ಎಲ್ಲ ಕಡೆ ಇದ್ದೇ ಇರ್ತವೆ. ಯಾಕಂದ್ರೆ ಪರಮಾತ್ಮ ಎಲ್ಲ ಕಡೆ ಇರೋದ್ರಿಂದ ಅವನು ಶಕ್ತಿ ಸಂಪನ್ನನಾಗಿಯೇ ಜ್ಞಾನ ಸಂಪನ್ನನಾಗಿಯೇ ಇರ್ತಾನೆ. ಸರ್ವ ವಿಷಯಕವಾಗಿ ಅವು ಯಾವತ್ತೂ ಇದ್ದೇ ಇರ್ತವೆ. ಜಗತ್ತು ಎಲ್ಲಿದೆ ಏನಿಲ್ಲ ಅಂತ ಅನ್ನೋದನ್ನೆಲ್ಲ ಅವು ಗಮನಿಸ್ತಾನೆ ಇರ್ತವೆ. ಹೀಗೆ ಏತಾವದೇವ ಜಿಜ್ಞಾಸ್ಯಂ ಅಂತ ಇದನ್ನು ತಿಳ್ಕೊಳ್ಬೇಕು. ಅನ್ವಯ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಅನ್ವಯ ವ್ಯತಿರೇಕಾಚ್ಯ ಸಾಕ್ಷಾತ್ ವ್ಯಭಿಚಾರಿಣಃ ವೈತಥ್ಯಂ ವ್ಯಭಿಚಾರಂ ಚ ನಿದ್ರಾಂತೆ ಅಸ್ಯ ಅನುಚಿಂತೆಯೇತ್ ಅಂತ ಭಾಗವತದಲ್ಲೇ ಬರುವಂತ ಮತ್ತೊಂದು ಶ್ಲೋಕ. ಇಲ್ಲಿ ಬಂದಿಲ್ಲ, ಸುಮ್ಮನೆ ಅದನ್ನ ನೆನಪು ಮಾಡ್ಕೊಂಡೆ. ಅನ್ವಯ ವ್ಯತಿರೇಕಾಭ್ಯಾಮ್ ಅಂತ ಇಲ್ಲಿ ಬಂತಲ್ಲ. ನಾವು ಎದ್ದು ಕೂಡಲೇ ನಾವು ಏನು ಆಲೋಚನೆ ಮಾಡ್ಬೇಕು ಯಾವತ್ತೂ ಕೂಡ ಅಂದ್ರೆ, ನಾವು ಪರಮಾತ್ಮನ ಪ್ರತಿಬಿಂಬರು, ಅವನ ಬಿಂಬ. ಅವನು ಹೇಗಿದ್ದಾನೆ? ಈ ಜಗತ್ತು ಇರುವ ದೇಶದಲ್ಲಿದ್ದಾನೆ, ಇರುವ ಕಾಲದಲ್ಲಿದ್ದಾನೆ. ಜಗತ್ತು ಇಲ್ಲದೇ ಇರುವ ದೇಶದಲ್ಲಿಯೂ ಕಾಲದಲ್ಲಿಯೂ ಅವನಿದ್ದ. ಅವನಿಗೆ ಈ ಜಗತ್ತಿನಿಂದ ಏನಾಗಬೇಕಾಗಿಲ್ಲ. ಅಷ್ಟ ಅವನು ನಿರ್ಲಿಪ್ತನಾಗಿದ್ದಾನೆ ಪರಮಾತ್ಮ. ಬಿಂಬ ಆಗಿದ್ದಾನೆ ಅಂದಮೇಲೆ ಪ್ರತಿಬಿಂಬರಾದಂಥ ನಾವು ಕೂಡ ಆ ಥರ ಇರ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಅಂಥದ್ದೊಂದು ಎತ್ತರಕ್ಕೆ ಏರ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಅದೇ ನಮ್ಮ ಜೀವನದ ಗುರಿ. ಅನ್ವಯ ವ್ಯತಿರೇಕಾಚ್ಯ ಸಾಕ್ಷಿ ಆತ್ಮ ವ್ಯಭಿಚಾರಿಣಃ ವೈತಥ್ಯಂ ವ್ಯಭಿಚಾರಂ ಚ. ಈ ಪ್ರಪಂಚದಿಂದ ಅವನಿಗೇನೂ ಆಗ್ಬೇಕಾಗಿಲ್ಲ. ನಿದ್ದೆಯಿಂದ ಎದ್ದು ಕೂಡಲೇ ನಾವು ಇದನ್ನ ಆಲೋಚನೆ ಮಾಡ್ಬೇಕಂತೆ. ಅವನಿಗೇನು ಇದನ್ನ ಆಗ್ಬೇಕಾಗಿಲ್ಲ ಅಂದಮೇಲೆ ನಮಗಾದ್ರೂ ಇದು ಯಾಕೆ ಆಗ್ಬೇಕಾಗಿದೆ? ವಸ್ತುತಃ ಇದೆಲ್ಲ ಅವಂದೇ, ಜಗತ್ತೆಲ್ಲವೂ ಅವಂದೇ. ಆದ್ರೂ ಇದರಿಂದ ಅವನಿಗೇನು ಆಗ್ಬೇಕಾದ್ದಿಲ್ಲ. ಹಾಗಾದ್ರೆ ಇದು ನಮ್ದು ಅಲ್ವೇ ಅಲ್ಲ ಅಂದ್ಮೇಲೆ ನಮ್ಗೆ ಇದರಿಂದ ಆಗ್ಬೇಕಾಗಿದ್ದೇನಿದೆ? ಇದು ನಿಮ್ಮದೇ ಮನೆ. ಈ ಮನೆಯಿಂದ ನಿಮಗೆ ಏನೂ ಆಗ್ಬೇಕಾಗಿಲ್ಲ ಅಂದ್ಮೇಲೆ ಈ ಮನೆಗೆ ಯಾವತ್ತೋ ಬಂದು ಹೋಗುವಂಥವ್ನು ನನಗೇನಾಗಬೇಕಾಗಿದೆ ಅಂತ ಅದ್ರ ಅರ್ಥ. ಅವನಿಗೆ ಏನೂ ಆಗ್ಬೇಕಾಗಿಲ್ಲ. ಹಾಗಿರುವಾಗ ನಮ್ಗೆ ಯಾಕೆ ಏನಾಗಬೇಕು? ಏನಾದ್ರೂ ಯಾಕೆ ಆಗ್ಬೇಕು? ನಮ್ಗೆ ಯಾಕದು ಸಂಬಂಧಿಸ್ಬೇಕು? ನಮ್ಗೆ ಯಾಕದು
ಏನೋ ಕಾಳಜಿ, ಚಿಂತೆ, ಆತಂಕ, ಏನೋ ನಿರೀಕ್ಷೆ, ಆಕಾಂಕ್ಷೆಯನ್ನು ಯಾಕೆ ಇದು ಹುಟ್ಟು ಹಾಕಬೇಕು? ಹುಟ್ಟು ಹಾಕೋದ್ರಲ್ಲಿ ಏನು ಅರ್ಥ ಇದೆ ಅಂತ ಬೆಳಿಗ್ಗೆ ಎದ್ರೆ ಸಾಯಂಕಾಲ ತನಕ ನಿರ್ಲಿಪ್ತನಾಗಿ ಎಲ್ಲಾ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ನಮ್ಮದೇ ಮನೆಯಲ್ಲಿ ಗೃಹೇಶ್ ಅತಿಥಿ ವದ್ವಸೇತ್ ಅಂತ ಭಾಗವತ ಮುಂದೆ ಹೇಳ್ತದಲ್ಲ, ನಮ್ಮ ಮನೆಯಲ್ಲಿ ನಾವು ಅತಿಥಿಗಳಂತೆ ಬದುಕಲಿಕ್ಕೆ ಆಗ್ತದೆ. ಈ ಚಿಂತನೆ ಇಲ್ಲದೆ ಹೋದ್ರೆ ನಮ್ಮ ಮನೆ ಅಂತೂ ನಮ್ಮದೇ ನಾವು ತಿಳ್ಕೊಂಡಿರುವಂತೆ, ಬೇರೆ ಮನೆಗಳು ನಮ್ಮವೇ ಅಂತ ಆಗ್ಬಿಡ್ತವೆ. ನಾವು ಇವತ್ತು ಬದುಕಿರೋದು ಕಿಸೆಗಳರ ನಡುವೆ ಬದುಕಿದ್ದೇವೆ. ಕಿಸೆಗಳರ ನಡುವೆ ಬದುಕಿರೋದ್ರಿಂದ ನಮ್ಮ ಮನೆಯೂ ನಮ್ಮದೇ, ಈ ಸ್ವತ್ತುಗಳೆಲ್ಲ ನಮ್ಮದೇ, ಇನ್ನೊಬ್ಬರು ಸ್ವತ್ತು ನಮ್ಮದೇ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತದೆ. ಇನ್ನೊಬ್ಬರು ಸ್ವತ್ತು ನಮ್ದು ಅಲ್ಲ ಅನ್ನೋ ಎಚ್ಚರ ಬರ್ಬೇಕಾದ್ರೆ ನಮ್ಮ ಸ್ವತ್ತು ನಮ್ದಲ್ಲ. ಯಾಕಂದ್ರೆ ಪರಮಾತ್ಮನಿಗೂ ಅವನದೇ ಆದ ಸ್ವತ್ತಿನಿಂದ ಏನೂ ಆಗ್ಬೇಕಾಗಿಲ್ಲ ಅನ್ನೋದಿಲ್ಲ, ಯಾವತ್ತೂ ಕೂಡ ಅವನ ಗಮನದಲ್ಲಿ ಇರ್ಬೇಕಾಗ್ತದೆ. ಅದಕ್ಕಾಗಿ ಪರಮಾತ್ಮ ವಸ್ತು ಅಂತ ಹೇಳಿದ್ರಲ್ಲ, ವಸ್ತುನೋ ನಿತ್ಯಂ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಅವಧೂತರು ರಚನೆ ಮಾಡಿದಂತ ಮೊದಲನೇ ಶ್ಲೋಕ. ಅಲ್ಲಿ ವಸ್ತು ಅಂದ್ರೆ ಸ್ವತಂತ್ರ, ಸರ್ವಶಕ್ತ ಅಂತ ಹೀಗರ್ಥ. ಅವನು ನಮಗೆ ಮೋಕ್ಷ ಕೊಡ್ಲಿ ಅಂತ ಅಲ್ಲಿ ಅದು ವರ್ಣನೆ ಮಾಡಿದ್ದಾರೆ. ಮತ್ತೆ ಆ ಪರಮಾತ್ಮನನ್ನು ಬಿಟ್ಟು ಇನ್ನು ಯಾವ ಜಗತ್ತಿನಿಂದಲೂ ಪರಮಾತ್ಮನಿಗಿಂತ ಭಿನ್ನವಾದ ಜಗತ್ತಿನಿಂದ ಅವನಿಗೇನೂ ಆಗ್ಬೇಕಾಗಿಲ್ಲ. ಅಲ್ಲಿ ನಿಸ್ತುಲಾತ್ಮನಃ ಅಂತ ಬಂತು. ಅವನು ನಿಸ್ತುಲಾತ್ಮ, ಅದ್ವಿತೀಯ. ಅವನಂಥದ್ದೇ ಈ ಜಗತ್ತಿನಲ್ಲಿ ಎಲ್ಲೂ ಕೂಡ ಇಲ್ಲ. ಅಂಥ ಅದ್ಭುತವಾದಂಥ ವಸ್ತು ಅವನು. ಹೀಗೆ ಆ ಪರಮಾತ್ಮನ ಜ್ಞಾನ, ಶಕ್ತಿ ಮೊದಲಾದ ಗುಣಗಳು ಸರ್ವ ವಿಷಯಕ್ಕಾಗಿವೆ ಅಂತ ಈ 4ನೇ ಶ್ಲೋಕದಲ್ಲಿ ಬಂತು. ಸಮಸ್ತ ವ್ಯಸ್ತಯೋಗತಃ ನಾವು ಮಾಡುವಂಥ ಎಲ್ಲಾ ಥರದ ಸಾಧನಗಳು, ಹೀಗೆಲ್ಲ ಪರಮಾತ್ಮನ ಜ್ಞಾನವನ್ನು ಪಡ್ಕೊಂಡು ನಾವು ಸಾಧನೆ ಮಾಡಬೇಕಾಗಿದೆ. ನಾವು ಏನೇನು ಮಾಡಬೇಕೋ ಅದನ್ನೆಲ್ಲವನ್ನೂ ಮಾಡಬೇಕು, ಮತ್ತೆ ಅದೆಲ್ಲವನ್ನೂ ಪೂರ್ಣವಾಗಿ ಸಾಂಗವಾಗಿ ಮಾಡಬೇಕು. ಸಮಸ್ತ ಅಂತನ್ನೋದು ನಾವು ಮಾಡಬೇಕಾದ ಎಲ್ಲವನ್ನೂ ತೋರಿಸ್ತದೆ. ಎಷ್ಟೆಷ್ಟು ಮಾಡಬೇಕೋ ಅಷ್ಟೆಲ್ಲವನ್ನೂ ಮಾಡಬೇಕು, ಮತ್ತು ಅದೆಲ್ಲವನ್ನೂ ಸಾಂಗವಾಗಿ ಮಾಡಬೇಕು ಅನ್ನೋದು ವ್ಯಸ್ತ ಅನ್ನೋದನ್ನು ತೋರಿಸ್ತದೆ. ಹೀಗೆ ಆ ಚತುಶ್ಲೋಕಿ ಭಾಗವತ ಅಂತ ಏನು ಬಂದಿದೆಯಲ್ಲ, ಈ 4 ಶ್ಲೋಕ ಏನು ನೋಡಿದೆಯಲ್ಲ, ಇದನ್ನೆಲ್ಲ ಆ ಅವಧೂತರು ಆ ಸಾರ ರೂಪದಲ್ಲಿ ಗ್ರಹಣ ಮಾಡಿದ್ದಾರೆ. ಮೂರನೇ ಶ್ಲೋಕದಲ್ಲಿ ಈ ಪ್ರಪಂಚವನ್ನೆಲ್ಲ ಅವನು ಪ್ರವೇಶಿಸಿದ್ದಾನೆ ಅಂತ ಬಂದಿದೆ. ಆದರೆ ಆ ಪ್ರವೇಶ ಮಾಡಿದ್ರು ಕೂಡ ಅವನಿಗೆ ಏನೂ ಆಗಬೇಕಾಗಿಲ್ಲ ಅನ್ನೋದು ಬಂದಿದೆ. ಅದನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. 2ನೇ ಶ್ಲೋಕದಲ್ಲಿ ಪ್ರಪಂಚ ಎಲ್ಲ ಅವನ ಇಚ್ಛಾಧೀನ, ಅಸ್ವತಂತ್ರ ಅಂತ ಹೇಳಿದ್ದಾರೆ ಈ ಚತುಶ್ಲೋಕಿ ಭಾಗವತದಲ್ಲಿ. ಅದನ್ನ ಅವಧೂತರು ಅವಸ್ತುನಃ, ಈ ಪ್ರಪಂಚ ಎಲ್ಲ ಅಸ್ವತಂತ್ರ ಅಂತ ಹೇಳಿದ್ದಾರೆ. ಅಂತೂ ಆ ಒಂದು ಶ್ಲೋಕದಿಂದ ಚತುಶ್ಲೋಕಿ ಭಾಗವತದ ಸಾರವನ್ನೆಲ್ಲ ಅವರು ಗ್ರಹಿಸಿದಂತಾಯ್ತು ಅಂತ ಅದರ ಅರ್ಥ. ಯೋಹವ ಅವಿದಿಶ ಆರ್ಷ ಛಂದೋ ದೈವತ ಬ್ರಾಹ್ಮಣೇನ ಮಂತ್ರೇಣ ಯಜತಿ ಯಾಜಯತಿ. ಒಂದು ಮಂತ್ರದ ಛಂದಸ್ಸು, ಋಷಿ ಇತ್ಯಾದಿಗಳನ್ನು ತಿಳ್ಕೊಳ್ಳದೆ ಹೋದ್ರೆ ಅವನಿಗೆ ಅಧಃಪತನ ಅಂತ ಶಾಸ್ತ್ರ ಎಚ್ಚರಿಸಿದೆ. ಆದ್ರಿಂದ ಇದಕ್ಕೆಲ್ಲ ಭಾಗವತ ಮೊದಲಾದವರು ಋಷಿ ಯಾರು ಅಂದ್ರೆ, ಎಲ್ಲದಕ್ಕೂ ಭಗವಂತನೇ ಮೊದಲನೇ ಋಷಿ, ಮುಂದೆ ಲಕ್ಷ್ಮೀದೇವಿ ಋಷಿ, ಮುಂದೆ ಚತುರ್ಮುಖಾದರ ಋಷಿ ಅಂತ ಈಗ ಅವ್ರನ್ನೆಲ್ಲರನ್ನು ಕೂಡ ನೆನಪು ಮಾಡ್ಕೊಳ್ಬೇಕು. ಶೇಷನು ಕೂಡ ಋಷಿಯೇ. ಐತರಿ ಉಪನಿಷತ್ ಭಾಷ್ಯದಲ್ಲಿ ಒಂದು ಮಾತಿದೆ, ಶೇಷದೇವರದಂತೂ ಇಲ್ಲಿ ಬಂತಲ್ಲ, ಅದಕ್ಕಾಗಿ ಅದನ್ನು ನಾನು ನೆನಪು ಮಾಡಿಕೊಂಡೆ. ವೈದಿಕ ಶ್ರವಣೇ ವಿಪಹ. ನಮಗೆ ಕೇಳುವ ಆಸಕ್ತಿ, ವೇದಗಳನ್ನು ಕೇಳುವ ಆಸಕ್ತಿ ಗರುಡನಿಂದ ಬರಬೇಕು. ತಾಂತ್ರಿಕೆ ಶೇಷರುದ್ರೌಚ. ತಂತ್ರಗ್ರಂಥಗಳು ಅಂದ್ರೆ ಪೌರುಷೇಯ ಗ್ರಂಥಗಳು, ಅವುಗಳಲ್ಲಿ ಆಸಕ್ತಿ ನಮಗೆ ಶೇಷರುದ್ರರಿಂದ ಬರಬೇಕು. ಇಲ್ಲಿ ಶೇಷನನ್ನ ನೆನಪು ಮಾಡ್ಕೊಂಡಿದ್ದಾರೆ ಈ ಪ್ರಸಂಗದಲ್ಲಿ. ಅದಕ್ಕಾಗಿ ಶೇಷನು ಕೂಡ ಅಲ್ಲೊಬ್ಬ ಋಷಿ. ಹೀಗೆ ನಾರದ, ಶುಕಮುನಿ ಇವರೆಲ್ಲರೂ ಕೂಡ ಅದಕ್ಕೆ ಋಷಿಗಳು. ಅವರನ್ನೆಲ್ಲ ನೆನಪು ಮಾಡ್ಕೊಂಡ್ರೆ ಅದು ನಮಗೆ ಪುಣ್ಯದಾಯಕ ಅಂತ ಅದರ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.